वंदे वंद्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनबलयस्याखिलाश्चर्यरत्नम् लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजज्जुरत्नं कौसल्याया लसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ಭಗವಂತನ ಪ್ರೀತಿಗಾಗಿ ಯಾವುದೇ ಕರ್ಮ ಮಾಡಬೇಕು. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಎಲ್ಲಾ ಕಡೆ ಸಂಕಲ್ಪ ಇರ್ತದೆ. ಆದರೆ ಪ್ರಾಚೀನ ಬರಿಗಿ ಕಾಮ್ಯಕರ್ಮಗಳನ್ನು ಮಾಡ್ತಾ ಇದ್ದಾನೆ. ತನ್ನ ದೇಶ ಇನ್ನೂ ವಿಸ್ತಾರ ಆಗಬೇಕು, ರಾಜ್ಯ ವಿಸ್ತಾರ ಆಗಬೇಕು, ಕೋಶ ಭರ್ತಿ ಆಗಬೇಕು, ಸೇನಾಬಲ ಇನ್ನೂ ಜಾಸ್ತಿ ಆಗಬೇಕು, ಇಷ್ಟೇ ಅವನ ಉದ್ದೇಶ. ಹೀಗೆ ಇಂಥ ಲೌಕಿಕವಾದ ಐಹಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನೂರಾರು ಯಜ್ಞಗಳನ್ನು ಮಾಡಿದ್ದ ಪ್ರಾಚೀನ ಬರ್ಹಿಸ್ಮಂತ ಅಂತ ಅವನ ಹೆಸರು. ಯಜ್ಞ ಮಾಡುವಾಗ ಪೂರ್ವಕ್ಕೆ ತುದಿ ಮಾಡಿ ಗರ್ಭಗಳನ್ನು ಹಾಕಬೇಕು, ಹಾಗೆ ಹಾಕಿ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರು ಬಂದಿರೋದು. ಪೂರ್ವಕ್ಕೆ ಮುಖ ಮಾಡಿ ಗರ್ಭಗಳನ್ನು ಹಾಕಿ ಯಜ್ಞ ಮಾಡಿದವನು ಅಂತ. ಇಂಥ ಯಜ್ಞಗಳನ್ನು ಮಾಡ್ತಾ ಅರ್ಧ ಆಯುಷ್ಯ ಕಳೆದಿದ್ದಾನೆ. ಒಮ್ಮೆ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ಮನೆಗೆ ಬಂದು ಅವನನ್ನು ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ಯಾಗಗಳನ್ನು ಮಾಡಿದ್ದಿ ನೀನು, ಎಲ್ಲಿ ನೋಡಿದ್ರು ನಿಂದೇ ಹೆಸರು ಬಹಳ ಕೀರ್ತಿವಂತನಾಗಿದ್ದಿ, ಈ ಯಜ್ಞಗಳ ಫಲ ಏನು ತೋರಿಸ್ತೇನೆ ಅಂತ ಬಂದು ನಾರದರು. ಅವನಿಂದ ನನಗೆ ಗೊತ್ತಿದೆ, ಈ ಯಜ್ಞದ ಫಲವಾಗಿಯೇ ನನಗೆ ಬೇಕಾದಷ್ಟು ಸಂಪತ್ತು ಬಂದಿದೆ, ಶತ್ರು ನಾಶ ಮಾಡಿದ್ದೀನಿ, ಬೇಕಾದಷ್ಟು ರಾಜ್ಯ ವಿಸ್ತಾರ ಆಗಿದೆ ಎಲ್ಲ ಹೇಳಿದೆ. ನಾರದ ಋಷಿಗಳು ಹೇಳಿದ್ರು, ನೀನು ಹೇಳೋದು ಇಹಲೋಕದ ಫಲ, ರಾಜ್ಯ ವಿಸ್ತಾರ ಆಗಿದೆ, ಸಂಪತ್ತು ಬಂದಿದೆ, ಶತ್ರು ನಾಶ ಆಗಿದೆ ಈ ಲೋಕದಲ್ಲಿ. ಪರಲೋಕದ ಫಲ ತೋರಿಸ್ಬೇಕಲ್ಲ, ನಾನು ಅದಕ್ಕೆ ಪರಲೋಕದ ಫಲ ತೋರಿಸ್ಲಿಕ್ಕೆ ಬಂದಿದ್ದೇನೆ ಅಂತ ದಿವ್ಯ ದೃಷ್ಟಿಯನ್ನು ಕೊಟ್ಟು, ಇದೇ ಚಕ್ಷುಸ್ಸಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ದಿವ್ಯ ದೃಷ್ಟಿ ಕೊಡ್ತೇನೆ ಅಂತ ನಾರದರೇ ಆ ಪ್ರಾಚೀನ ಬರಿಹಿಗೆ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ತೋರಿಸ್ತಾ ಇದ್ದಾರೆ. ಆ ಯಜ್ಞ ಯಾಗದ ಫಲ ತೋರಿಸಿದ್ರು. ನೂರಾರು ನರಕ ಲೋಕಗಳು. ಆ ನರಕದಲ್ಲಿ ಒಂದು ನರಕ ತೋರಿಸಿ, ಇದು ನಿನಗೆ ಮುಂದಿನ ಜನ್ಮ ಸತ್ತ ಮೇಲೆ ನಿನಗೆ ಸಿಗೋ ಫಲ ಇದು ಅಂತ ತೋರಿಸಿ ಅವನು ಮಾಡಿದ ಯಜ್ಞ. ಅವನು ನೋಡ್ತಾನೆ ನರಕ. ಆ ನರಕದಲ್ಲಿ ಒಂದಿಷ್ಟು ಜೀವರು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಕಾಯ್ತಾ ಇದ್ದಾರೆ, ಸಿಟ್ಟಿನಿಂದ ಕಾಯ್ತಿದ್ದಾರೆ. ಕೇಳಿದ ಪ್ರಾಚೀನ ಬರ್ಹಿ ನಾರದರನ್ನ, ನಾನು ಮಾಡಿದ ಯಜ್ಞದ ಫಲ ಅಂತ ಹೇಳಿ ನರಕ ತೋರಿಸಿದ್ರಿ, ಅಲ್ಲಿ ಅಷ್ಟು ಮಂದಿ ಜೀವರು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ತುಂಡು ಮಾಡ್ತೇವೆ ಅಂತ ಕಾಯ್ತಿದ್ದಾರೆ, ಯಾರನ್ನು ಕಾಯ್ತಿದ್ದಾರೆ ಅಂತ ಕೇಳಿದ್ರು. ನಿನ್ನನ್ನೇ ಅಂತಾರೆ. ಅವರೆಲ್ಲ ನಿನ್ನನ್ನೇ ಕಾಯ್ತಾ ಇದ್ದಾರೆ. ಇವತ್ತೆಲ್ಲ ಸ್ವಲ್ಪ ದಿವಸ ಆದ್ಮೇಲಾದ್ರೂ ನೀ ಸತ್ತು ಆ ನರಕಕ್ಕೆ ಹೋಗ್ತಿ ಅಂತ ಅವ್ರಿಗೆ ಗೊತ್ತು. ಅಲ್ಲಿ ನಿನ್ನನ್ನು ತುಂಡು ಮಾಡಬೇಕು ಅಂತ ಕಾಯ್ತಿದ್ದಾರೆ. ಕೇಳ್ತಾನೆ ಪ್ರಾಚೀನ ಬರಿಹಿ, ಅವ್ರು ಯಾರು? ಆ ಜೀವರಿಗೂ ನನಗೂ ಏನು ಸಂಬಂಧ? ಅವ್ರ್ಯಾಕೆ ನನಗೆ ಖಡ್ಗ ಹಿಡ್ಕೊಂಡು ಪ್ರಹಾರ ಮಾಡ್ತಾರೆ? ಆಗ
ನಾರದರು ಹೇಳ್ತಾರೆ, ನೀನು ಯಜ್ಞಗಳನ್ನು ಮಾಡಿದ್ಯಲ್ಲ ಅದೆಲ್ಲ ಕಾಮ್ಯಕರ್ಮವಾಗಿ ಮಾಡಿದ್ದಿ, ವಿಷ್ಣುವನ್ನ ಮರೆತು ಮಾಡಿದ್ದಿ. ಇಂಥ ದೊಡ್ಡ ದೊಡ್ಡ ಯಜ್ಞಗಳನ್ನು, ಅದು ಪಶು ಬಲಿ ಕೊಟ್ಟಿದ್ದು, ಪಶುಗಳನ್ನೆಲ್ಲ ಬಲಿ ಕೊಟ್ಟಿದ್ದಾನೆ. ಪಶುಗಳನ್ನು ಬಲಿ ಕೊಟ್ಟು ವಧೆ ಮಾಡಿ ಯಾಗ ಮಾಡುವಾಗ ಎಂಥ ಉದ್ದೇಶ ಇರಬೇಕು? ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಇರಬೇಕು. ನೀನು ಆ ವಿಷ್ಣುವನ್ನ ಮರೆತು ಪರಮಾತ್ಮನಿಗೆ ವಿಮುಖವಾಗಿ ಇಷ್ಟು ಯಜ್ಞ ಮಾಡಿದರೂ ಕೂಡ ನಿನಗೆ ಸಿಗೋದು ನರಕನೆ. ಅಲ್ಲಿ ಹೊಡಿಲಿಕ್ಕೆ ಕಾಯ್ತಾ ಇರುವಂತಹ ಜೀವರು ಯಾರು ಅಂತಂದ್ರೆ, ನೀನು ಯಾವ ಪಶುಗಳನ್ನು ಬಲಿ ಕೊಟ್ಟಿದ್ದಿ, ಯಾವ ಪಶು ಜೀವನು ಸ್ವರ್ಗಕ್ಕೆ ಹೋಗಿದ್ದಿ. ನಿಜವಾಗಿ ಯಜ್ಞದಲ್ಲಿ ಪಶುಗಳನ್ನು ಬಲಿ ಕೊಟ್ಟರೆ ಆ ಬಲಿಯಾದ ಕಲಿಯುಗದಲ್ಲಂತೂ ಪಶು ಬಲಿ ಇಲ್ಲೇ ಇಲ್ಲ, ಕೊಡಬಾರ್ದು ಅಂತ ನಿಷಿದ್ಧ. ಹಿಂದಿನ ಯುಗದಲ್ಲಿ ಕೊಡ್ತಿದ್ದು, ಆ ಪಶು ಜೀವರಿಗೆಲ್ಲ ಸ್ವರ್ಗ ಆಗ್ತಿತ್ತು. ಈಗ ನೀನು ಮಾಡಿದಂತಹ ಯಜ್ಞದಲ್ಲಿ ಯಾವ ಪಶು ಬಲಿಯಾದ ಪಶುವು ಸ್ವರ್ಗ ಆಗಿಲ್ಲ, ಎಲ್ಲ ನರಕಕ್ಕೆ ಬಿದ್ದಿದ್ದಾವೆ ಬಲಿ ಪಶುಗಳು. ನೀನು ನರಕಕ್ಕೆ ಬೀಳ್ತೀವಿ ಅಂತ ಅವರಿಗೆ ಗೊತ್ತು, ಆದ್ರಿಂದ ಖಡ್ಗೆ ಹಿಡ್ಕೊಂಡು ಕಾಯ್ತಿದ್ದಾರೆ. ಮಾಂಸಹ ಅಂತ ಪಶುಗಳನ್ನ ಬಲಿ ಕೊಟ್ಟು ಅದರ ಮಾಂಸ ಹೋಮ ಮಾಡಿ ಹುತಶೇಷ ಅಂತ ಮಾಂಸ ನೀನು ತಿಂದಿದ್ದಿ. ಮಾಂಸ ಭಕ್ಷಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಮಾಂಸಹ ಅನ್ನೋ ಶಬ್ದನೇ ಹೇಳ್ತದೆ, ಅದು ಸಂಸ್ಕೃತದ ಶಬ್ದ ಮಾಂಸಹ ಅನ್ನೋದು. ಮಾಂ ಅಂದ್ರೆ ನನ್ನನ್ನ ಅಂತ ಸಂಸ್ಕೃತದ, ಯಾರು ಅದನ್ನು ಒಡಿಬೇಕು. ಮಾಂಸಹ ಅನ್ನೋದನ್ನು ಒಡೆದ್ರೆ ಮಾಂ ನನ್ನನ್ನ, ಸಹ ಅವನು ಅಂತ. ಏನಂಗ ನನ್ನನ್ನ ಅವನು ಅಂತಂದ್ರೆ, ಇವತ್ತು ಆ ಜೀವವನ್ನ ಆ ಪಶುವನ್ನ ಬಲಿ ಕೊಟ್ಟು ನಾನು ಮಾಂಸ ತಿಂದಿದ್ದೀನಿ, ಹೋಮ ಮಾಡಿ ನಾನು ಪ್ರಸಾದ ಅಂತ ಭಕ್ಷಣೆ ಮಾಡಿದ್ದೀನಿ. ಮುಂದಿನ ಜನ್ಮದಲ್ಲಿ ಮಾಂಸಹ ನನ್ನನ್ನ ಅವನು ತಿಂತಾನೆ ಅಂತ ಮಾಂಸಹ ಅನ್ನೋ ಹೆಸರೇ ಎಚ್ಚರಿಸ್ತದೆ. ನಾವು ತಿನ್ನುವಾಗಲೇ ಮಾಂ ನನ್ನನ್ನ ಸಹ ಅವನು ತಿಂತಾನೆ. ಮಾಂಸ ಭಕ್ಷಯಿತ ಮುಕ್ರ ಯಸ್ಯ ಮಾಂಸ ನಿಹಾತ್ಮ್ಯಹಂ ತದಿದಂ ಮಾಂಸಸ್ಯ ಮಾಂಸತ್ವಂ ಅಂತ. ಮಾಂಸ ಭಕ್ಷಯಿತ ಅಮುತ್ರ, ಅಮುತ್ರ ಅಂದ್ರೆ ಪರಲೋಕದಲ್ಲಿ ನನ್ನನ್ನು ಅವನು ತಿಂದೇ ತಿಂತಾನೆ. ಯಸ್ಯ ಮಾಂಸ ನಿಹಾತ್ಮ್ಯಹಂ, ಈ ಕಾಲದಲ್ಲಿ ಯಾರ ಮಾಂಸ ನಾನು ತಿಂದಿದ್ದೇನೋ ಪರಲೋಕದಲ್ಲಿ ನನ್ನನ್ನು ಅವನು ತಿಂತಾನೆ ಅಂತ. ಆದ್ರಿಂದ ಯಾರ್ಯಾರ ಮಾಂಸವನ್ನು ಹೋಮ ಮಾಡಿದ್ದಿ ಅವರೆಲ್ಲರೂ ನಿನ್ನನ್ನು ತಿನ್ನಲಿಕ್ಕೆ ಕಾಯ್ತಿದ್ದಾರೆ. ಇಷ್ಟು ಹೇಳಿದಾಗ ಪ್ರಾಚೀನವರಿಗೆ ಹೆದರಿ ನಾರದರ ಕಾಲಿಗೆ ಬಿದ್ದು, ದಯಮಾಡಿ ಆ ನರಕಕ್ಕೆ ನಾನು ಬೀಳದೇ ಇದ್ದ ಹಾಗೆ ಕಾಪಾಡು, ಆ ಪಶುಗಳು ನನ್ನನ್ನು ಹಿಂಸಿಸದೇ ಇದ್ದ ಹಾಗೆ ರಕ್ಷಣೆ ಮಾಡಬೇಕು ಅಂತ ನಾರದರಿಗೆ ಶರಣಾಗತನಾಗ್ತಾನೆ. ಆಗ ನಾರದ ಋಷಿಗಳು, ಈಗಂತೂ ಅರ್ಧ ಜೀವನ ಕಳೆದು ಬಿಟ್ಟಿದ್ದಿ, ಮುಂದಿನ ಜೀವನನಾದರೂ ಚೆನ್ನಾಗಿ ಮಾಡು, ಕಳೆದಷ್ಟು ಆಯುಷ್ಯ ಹೋಯ್ತು, ಮುಂದಿನ ಜೀವನ ಹೀಗೆ ಮಾಡು ಅಂತ ಒಂದು ಕಥೆ ಹೇಳ್ತಾರೆ. ಈ ನರಕ ತಪ್ಪಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂತ ಕೇಳಿದೆಯಲ್ಲ, ನಾನೊಂದು ಕಥೆ ಹೇಳ್ತೀನಿ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಸ್ರವಾಹ ತಸ್ಯಾ ವಿಜ್ಞಾತ ನಾಮಾಸೀತ್ ತಥಾ ವಿಜ್ಞಾತಕ್ಕೆ ಸ್ಥಿತಃ. ಪುರಂಜನ ಅಂತ ಒಬ್ಬ ರಾಜ ಇತ್ತು. ಆ ಪುರಂಜನ ರಾಜನಿಗೆ ಅವಿಜ್ಞಾತ ಅಂತ ಒಬ್ಬ ಸ್ನೇಹಿತ. ಆ ಪುರಂಜನ ರಾಜ ತನಗೊಂದು ರಾಜಧಾನಿ ಬೇಕು, ಒಂದು ನಗರ ಬೇಕು ಅಂತ ಹುಡುಕ್ತಾ ಇದ್ದ. ಎಲ್ಲ ಕಡೆ ಇಡೀ ಭೂಮಂಡಲದಲ್ಲಿ ಎಲ್ಲಾ ಊರುಗಳನ್ನು ಹುಡುಕಿದ್ದಾನೆ. ಯಾವ ಊರು ಅವನಿಗೆ ಸಮಾಧಾನ ಆಗಲಿಲ್ಲ. ಪ್ರತಿಯೊಂದು ಊರಿನಲ್ಲಿ ಏನೋ ಕೊರತೆ, ನೀರಿಲ್ಲದ ಊರು, ಬಿಸಿಲು ಜಾಸ್ತಿ ಊರು, ಚಳಿ ಜಾಸ್ತಿ, ಹೀಗೆ ಆ ಊರುಗಳನ್ನು ಬಿಡ್ತಾ ಬಿಡ್ತಾ ಕೊನೆಗೆ ಹಿಮಾಲಯದ ದಕ್ಷಿಣಕ್ಕೆ ಬಂದಾಗ 9 ಬಾಗಿಲಿನ ಒಂದು ಪಟ್ಟಣ ನೋಡ್ತಾನೆ. 3 ಗೋಪುರಗಳು, 9 ಬಾಗಿಲು, 7 ಕೋಟೆ ಅಂಥ 106 ಬೀದಿಗಳು, ಅಲಂಕೃತವಾದ ಒಂದು ಪಟ್ಟಣವನ್ನು ನೋಡಿದ. ಮನಸ್ಸಮಾಧಾನ ಆಯಿತು, ಬಹಳ ಚೆನ್ನಾಗಿದೆ ಅಂತ ಆ ಪಟ್ಟಣದಲ್ಲಿ ಪ್ರವೇಶ ಮಾಡಿದ. ಪುರಂಜನ ರಾಜ ಆ 9 ಬಾಗಿಲಿನ ಸುಂದರವಾದ ನಗರಕ್ಕೆ ಪ್ರವೇಶ ಮಾಡುವಾಗಲೇ ದಾರಿಯಲ್ಲಿ ಹೂತೋಟದಲ್ಲಿ ಒಂದು ಹುಡುಗಿ ಎದುರುಗಡೆ ಬಂತು. ಒಬ್ಬ ಕನ್ಯೆ ಬಂದ್ಲು, ಸುಂದರಿಯಾದ ಕನ್ಯೆ, ಬಹಳ ಸುಂದರಿ ಇದ್ಲು. ಆ ಕನ್ಯೆಯನ್ನು ನೋಡಿ ಆಶ್ಚರ್ಯ ಆಯಿತು. ನಾನು ಸುಂದರವಾದ ನಗರ ಬೇಕು ಅಂತಂದ್ರೆ ಒಳ್ಳೆ ನಗರ ಸಿಕ್ತು, ಅದಕ್ಕೆ ಪ್ರವೇಶ ಮಾಡುವಾಗಲೇ ಸುಂದರಿಯಾದ ಕನ್ಯೆ. ಸಂತೋಷಪಟ್ಟು ಹತ್ತಿರ ಬಂದ. ಆ ಕನ್ಯೆಯ ಜೊತೆಗೆ 5 ಹೆಡೆ ಹಾವು, ಅದರ ಹಿಂದೆ 10 ಮಂದಿ ಭಟರು, ಅವ್ರ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ 106 ಮಂದಿ ಸೈನಿಕರು. ಇಂಥ 106 ಮಂದಿ ಸೈನಿಕರಿಂದ 5 ಹೆಡೆ ಹಾವು, ಇಂಥ ಸೈನಿಕರಿಂದ ಕೂಡಿದಂತಹ ಕನ್ಯೆಯನ್ನ ಹೋಗಿ ಮಾತಾಡಿಸ್ತಾನೆ. ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ ಅಂತೆಲ್ಲ ಕೇಳಿದ. ಆಕೆ ಹೇಳಿದ್ದು, ಪುರಂಜನಿ ಅಂತ ನನ್ನ ಹೆಸರು ಅಂತ. ಇವಳು ಪುರಂಜನ, ಇವನು, ಅವಳ ಹೆಸರು ಪುರಂಜನಿ ಅಂತ. ನಾನು ವರಾನ್ವೇಷಣೆ ಮಾಡ್ತಾ ಇದ್ದೀನಿ, ವಿವಾಹದ ವಯಸ್ಸಿನಲ್ಲಿದ್ದೀನಿ, ನನಗೆ ವರ ಬೇಕು. ನೀನು ಅಕಸ್ಮಾತ್ ನನ್ನ ಎದುರುಗಡೆ ಬಂದಿದ್ದಿ, ನೀನು ಸುಂದರವಾಗಿದ್ದಿ, ನೀನು ಒಪ್ಪಿದ್ರೆ ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಅಂದವು. ಪುರಂಜನ ರಾಜ
ಹೇಳ್ತಾನೆ, ನನಗೂ ಅಡ್ಡಿ ಇಲ್ಲ, ನಗರ ಬೇಕು ಅಂತ ಬಂದೆ, ವಿವಾಹಕ್ಕೆ ನೀನು ಕೇಳ್ತಾ ಇದ್ದಿ, ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ 5 ಹೆಡೆ ಹಾವಿದೆಯಲ್ಲ ನಿನ್ನ ಜೊತೆಗೆ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ ಅಂತ. ಹಾವು ಸಾಕಿದವ್ರನ್ನ ಯಾರಾದ್ರೂ ಮದುವೆ ಮಾಡ್ಕೋತಾರ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡುದು, ಹಾವೇ ಬಿಡ್ತಾರೆ ಮೈ ಮೇಲೆ. ಆಗ ಅವಳು ಹೇಳ್ತಾಳೆ, ಈ ಹಾವು ಇದು ಕಾಪಾಡತಕ್ಕಂಥ, ಈ ಪಟ್ಟಣವನ್ನ ಕಾಪಾಡುವ ಹಾವು, 5 ಹೆಡೆ ಹಾವು ಸದಾ ಬುಸುಗುತ್ತಾ ಈ ಪಟ್ಟಣವನ್ನ ಕಾಪಾಡುತ್ತದೆ, ಇದು ಕಚ್ಚೋದಿಲ್ಲ. ನಾನು ಎಚ್ಚರದಲ್ಲಿದ್ದಾಗ, ನಾನು ಮಲಗಿದಾಗ ನನ್ನ ಈ ನಗರವನ್ನ ಕಾಪಾಡತಕ್ಕಂಥದ್ದು, ಅದರಿಂದ ಏನು ಅಭ್ಯಂತರ ಇಲ್ಲ. ಸರಿ, ಹಾಗಾದ್ರೆ ಇಷ್ಟು ಮಂದಿ ಭಟರು, ಈ ಸೈನಿಕರು ಇವರೆಲ್ಲ ಇದ್ದಾರಲ್ಲ ಯಾಕೆ ಅಂತ ಕೇಳಿದ್ರು. ಆಕೆ ಹೇಳಿದ್ದು, ಇವರೆಲ್ಲ ನನ್ನ ಸೈನಿಕರಲ್ಲ, ನನ್ನ ಸೇವಕರು. ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ನಿನ್ನ ಎಲ್ಲ ಕೆಲಸಗಳನ್ನ ಪೂರೈಸಿ, ನಿನ್ನ ಕೆಲಸ ಮಾಡಿ ನಿನಗೆ ಸೌಖ್ಯವನ್ನು ತಂದು ಕೊಡ್ತಾರೆ, ಸುಖ ಅನುಭೋಗ ಆಗುವ ಹಾಗೆ ಮಾಡ್ತಾರೆ ಅಂತ ಸೇವಕರು. ಸರಿ, ಹಾಗಾದ್ರೆ ಅಂತ ನಿನ್ನ ತಂದೆ ತಾಯಿ ಯಾರು ಅವರನ್ನು ಕೇಳಬೇಕಲ್ಲ, ನಿನ್ನ ತಂದೆ ತಾಯಿ ಯಾರು, ಕುಲಗೋತ್ರ ಯಾವುದು ಅಂತ ವಿಚಾರಿಸ್ತಾನೆ. ಆಗ ಆಕೆ ಹೇಳ್ತಾಳೆ, ನವಿದಾಮವಯಂ ಸಮ್ಯಕ್ ಕರ್ತಾರಂ ಪುರುಷರಿಷಭ, ನಮಗೆ ಅಪ್ಪ ಯಾರು ಅಮ್ಮ ಯಾರು ಕುಲ ಗೋತ್ರ ಒಂದು ಗೊತ್ತಿಲ್ಲ ನನಗೆ ಅಂತಂತ. ಕುಲ ಗೋತ್ರ ಹೆಸರಿಟ್ಟವರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಅಪ್ಪ ಅಮ್ಮನನ್ನು ಅರಿಯದ ಹುಡುಗಿ ನಾನು. ಅವ್ರು ಇಲ್ಲ ಅಂತ ಅರ್ಥ ಅಲ್ಲ, ಅಪ್ಪ ಅಮ್ಮ ಇದ್ದಾರೆ, ಆದ್ರೆ ಅವರ ತಂಟೆಗೆ ಹೋಗೇ ಇಲ್ಲ ನಾನು, ಅವರ ತಿಳುವಳಿಕೆನೇ ನನಗಿಲ್ಲ. ಅದರಿಂದ ಗಾಂಧರ್ವ ರೀತಿಯಿಂದ ವಿವಾಹ ಮಾಡಿಕೊಳ್ಳೋಣ, ಅದಕ್ಕೆ ಯಾರನ್ನ ಯಾಕೆ ಕೇಳಬೇಕು? ಆಯ್ತು ಅಂತ ಪುರಂಜನ ಮಹಾರಾಜ ಆ ಪುರಂಜನಿಯನ್ನ ವಿವಾಹ ಮಾಡಿಕೊಂಡ. ವಿವಾಹ ಮಾಡಿಕೊಂಡು ಅವಳ ಜೊತೆಗೆ ಸಂಸಾರ ಪ್ರಾರಂಭ ಮಾಡಿದ. ಆ ಪಟ್ಟಣದಲ್ಲಿ 9 ಬಾಗಿಲು, ಪೂರ್ವ ದಿಕ್ಕಿನಲ್ಲಿ 5 ಬಾಗಿಲು ಇತ್ತಂತೆ. ದಕ್ಷಿಣದಲ್ಲಿ 1, ಉತ್ತರದಲ್ಲಿ 1, ಪಶ್ಚಿಮದಲ್ಲಿ 2 ಬಾಗಿಲು. ಆ ಬಾಗಿಲುಗಳಿಂದ ಹೊರಗಡೆ ಹೋದ್ರೆ ಬೇರೆ ಬೇರೆ ಊರಿಗೆ ಸೇರ್ತಾ ಇತ್ತು. ಪೂರ್ವ ದಿಕ್ಕಿನಲ್ಲಿ 2 ಬಾಗಿಲು, 5 ಬಾಗಿಲಲ್ಲಿ 2 ಬಾಗಿಲು ಒಂದರ ಪಕ್ಕ ಒಂದು. ಯಾವ ಬಾಗಿಲಿಂದ ಹೋದ್ರೂ ಒಂದು ಊರಿಗೆ ಸೇರ್ತಾ ಇತ್ತು. ವ್ಯಾಪಾರ ಮಾಡಿ ಹಣ ಸಂಗ್ರಹ ಮಾಡಿದ. 2 ಬಾಗಿಲು ಜೊತೆಯಾಗಿ, ಇನ್ನೊಂದು ಬಾಗಿಲು ಪ್ರತ್ಯೇಕವಾಗಿತ್ತು. ಆ ಒಂದು ಬಾಗಿಲಿನಿಂದ ಹೋದರೆ 2 ಊರು ಸೇರ್ತಾ ಇತ್ತು. ಈ ಪ್ರಕಾರ ಹಣ ಸಂಗ್ರಹ ಮಾಡಿದ. ಆ ಪುರಂಜನಿ ಜೊತೆಗೆ ವಿವಾಹ ಮಾಡಿಕೊಂಡಿದ್ದ, ಪುರಂಜನಿ ಜೊತೆಗೆ ಸಂಸಾರ ಮಾಡಿದ. ಬಹಳ ಅನುರೂಪ ದಾಂಪತ್ಯ. ಒಂದು ದಿವಸವೂ ಕೂಡ ಅವರಲ್ಲಿ ವೈಮನಸ್ಯ ಅನ್ನೋದೇ ಇಲ್ಲ, ವಿರಸ ಅನ್ನೋದೇ ಇಲ್ಲ. ಅಷ್ಟು ಅನುಕೂಲವಾದ ದಾಂಪತ್ಯ ನಡೀತು. ಆ ಪುರಂಜನಿ ಅವಳು ಮಲಗಿದ್ರೆ ಮಲಗ್ತಿದ್ದ, ಎದ್ರೆ ಹೇಳ್ತಾ ಇದ್ದ, ಕೂತ್ರೆ ಕೂಡ್ತಿದ್ದ, ನಕ್ರೆ ನಗುತ್ತಾ ಇದ್ದ. ಹೀಗೆ ಪುರಂಜನಿಯ ಕೈಗೊಂಬೆ ಅಂತ ಅವನು ಹೇಳಿದ ಹಾಗೆ ಕೇಳ್ತಾ ಇದ್ದ, ಪುರಂಜನಿ ಹೇಳಿದಂತೆ ಕೇಳ್ತಾ ಇದ್ದ ಪುರಂಜನ ಮಹಾರಾಜ. ಅದರಿಂದ ಒಳ್ಳೆ ದಾಂಪತ್ಯ ನಡೀತು. ಹೀಗಿರುವಾಗ 100 ಗಂಡು ಮಕ್ಕಳು 100 ಹೆಣ್ಣು ಮಕ್ಕಳು ಹುಟ್ಟಿದ್ರು. ಅವರಿಗೆಲ್ಲರಿಗೂ ಕೂಡ ವಿವಾಹ ಮಾಡಿದ್ದಾನೆ ಪುರಂಜನ ರಾಜ. ಮಕ್ಕಳಿಗೆ ಮದುವೆ ಆದ್ಮೇಲೆ ಮಕ್ಕಳನ್ನ ಕಂಡ, ಅವರಿಗೆ ಮಕ್ಕಳಾದರು, ಅವರಿಗೂ ಮಕ್ಕಳಾದರು. ದೊಡ್ಡ ವಂಶ ಬೆಳೀತು, ಪೌರಂಜನ ವಂಶ ಅಂತ. ಇಂಥ ಪೌರಂಜನ ವಂಶಕ್ಕೆ ಮೂಲ ಪುರುಷನಾದ. ಬಹಳ ಸಂತೋಷ ಆಯ್ತು. ಒಳ್ಳೆ ನಗರ ಸಿಕ್ತು, ಒಳ್ಳೆ ಹೆಂಡತಿ ಸಿಕ್ಕಳು, ಸುಂದರಿಯಾದ ಪತ್ನಿ, 100 ಮಕ್ಕಳು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು. ಅವರಿಗೆಲ್ಲರಿಗೂ ಕೂಡ ಗಂಡು ಹೆಣ್ಣು ಮೊಮ್ಮಕ್ಕಳು ಹುಟ್ಟಿದ್ರು. ಹೀಗೆ ಮೊಮ್ಮಕ್ಕಳನ್ನು ಕಂಡ, ಮಕ್ಕಳನ್ನು ಕಂಡ. ಬೇರೆ ಬೇರೆ ದ್ವಾರದಿಂದ ಬೇರೆ ಬೇರೆ ಊರುಗಳಿಗೆ ಹೋಗಿ ಹಣ ಸಂಗ್ರಹ ಮಾಡಿ ಬಂದ. ಶ್ರೀಮಂತನಾದ. ಆ ಹಣದಿಂದ ಯಜ್ಞ ಯಾಗಗಳನ್ನೂ ಮಾಡಿದ, ಸಾಕಷ್ಟು ಯಾಗಗಳನ್ನು ಮಾಡಿ ಕೀರ್ತಿವಂತನಾದ. ಹೀಗಿರುವಾಗ ಆ ಪಟ್ಟಣದ ಮೇಲೆ ಚಂಡವೇಗ ಅನ್ನುವಂತಹ ಒಬ್ಬ ಗಂಧರ್ವರಾಜ ಆಕ್ರಮಣ ಮಾಡ್ತಾನೆ. ಚಂಡವೇಗನ ಆಕ್ರಮಣ. ಅವನಿಗೆ 720 ಸೈನಿಕರು, ಅರ್ಧ ಗಂಡಸರು ಅರ್ಧ ಹೆಣ್ಣು ಮಕ್ಕಳು. ಚಂಡವೇಗನ ಆಕ್ರಮಣ, ಆ ಸೈನಿಕರ ಆಕ್ರಮಣದಿಂದ ಆ ಪಟ್ಟಣ ಹಾಳು ಬಿದ್ದೋಯಿತು. ಆಗ ಪಟ್ಟಣ ಎಲ್ಲ ಶಿಥಿಲಾದಾಗ ಮತ್ತೊಬ್ಬ ಹುಡುಗಿ ಬಂದಂತೆ. ಕಾಲಸ್ಯ ದುಹಿತ ಕಾಚಿತ್ ತ್ರಿಲೋಕೀಂ ವರವಿಚ್ಛತಿ. ಕಾಲ ಅನ್ನುವವನ ಮಗಳಕ್ಕೆ ಕಾಲಕನ್ಯಾ ಅಂತ ಕರಿತಾ ಇದ್ರು ಎಲ್ಲರೂ ಕೂಡ. ದುರ್ಭಗ ಅಂತ ಅವಳ ಹೆಸರು. ಅಂಥ ಕಾಲಕನ್ಯೆ ಅವಳು ವರಾನ್ವೇಷಣೆ ಮಾಡಿಕೊಂಡು 3 ಲೋಕ ತಿರುಗಿದ್ಲಂತೆ. ತ್ರಿಲೋಕೀಂ ವರವಿಚ್ಛತಿ. 3 ಲೋಕ ತಿರುಗಿದರೂ ಕೂಡ ಯಾರೂ ಮದುವೆ ಮಾಡಿಕೊಂಡಿದ್ದೆ. ಒಂದ್ಸಲ ನಾರದರನ್ನೇ ಕೇಳಿದ್ಲಂತೆ, ನಾರದ್ರೆ ಯಾರೂ ಮಾಡ್ಕೊಳ್ತಾ ಇಲ್ಲ, ನೀವಾದ್ರೂ ಮನಸ್ಸು ಮಾಡ್ರಿ. ನಾರದರು ಕೂಡ ನೀನು ನಿನ್ನನ್ನು ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತ 3 ಲೋಕದವರು ಬಿಟ್ಟ ಕನ್ನೆ ನೀನು, ನಾನು ಹೇಗೆ ಮಾಡ್ಕೊಳ್ಳಿ ಅಂತ ಅವರು ಬಿಟ್ಟಿದ್ರು. ಆಗ ಮಾತ್ರ ಅವಳಿಗೆ ಸಿಟ್ಟು ಬಂತಂತೆ. ನೀವು ನನ್ನನ್ನು ಕೈ ಬಿಟ್ಟದ್ರಿಂದ ನಿಮಗೆ ಶಾಪ ಕೊಡ್ತೇನೆ ಅಂತ, ನಿಮಗೆ ಸ್ಥಿರವಾದ ಜಾಗ ಇಲ್ಲದೆ ಸದಾ ತಿರುಗೋ ಹಾಗಾಗಲಿ ಅಂತ ಶಾಪ ಕೊಟ್ಲ. ನಾರದರು ಹೇಳಿದ್ರು, 3 ಲೋಕ ತಿರುಗಿದ್ರೂ ಪರವಾಗಿಲ್ಲ, ನಿನ್ನನ್ನಂತೂ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ.
ಆಮೇಲೆ ಅವಳು ಇನ್ಯಾರನ್ನೂ ಕೇಳಿ ಉಪಯೋಗ ಇಲ್ಲ ಅಂತ ಯವನೇಶ್ವರನ ಬಳಿ ಹೋಗಿ ಯವನೇಶ್ವರನ ಹತ್ರ ಕೇಳ್ತಾಳೆ. ಆಗ ಯವನೇಶ್ವರ ಹೇಳಿದ, ನೀನು ದೂರದಿಂದ ಬರುವಾಗಲೇ ಪಂಚಮೇ ಭಗಿನಿ ಭಾವ ಅಂದ. ನಿನ್ನನ್ನ ನಾನು ಭಗಿನಿ ಅಂತಂದ್ರೆ ತಂಗಿ ಅಂತ ಸ್ವೀಕಾರ ಮಾಡಿದ್ದೀನಿ, ಅದರಿಂದ ಮದುವೆ ಮಾಡ್ಕೊಳ್ಳೋದಿಲ್ಲ. ಅವಳು ಅಳ್ಳಿಕ್ ಶುರು ಮಾಡಿದ್ಲು. ನಾರದರೂ ಬೇಡ ಅಂದ್ರು. ನೀನೂ ಬಿಟ್ಟು ಯವನೇಶ್ವರ, ನನ್ನ ಗತಿ ಏನು ಅಂದಾಗ ಅವನು ವರ ಕೊಡ್ತಾನೆ. ತ್ವಂ ಅವ್ಯಕ್ತಗತಿರ್ಭುಂಕ್ವ ಲೋಕಂ ಕರ್ಮ ವಿನಿರ್ಮಿತಂ. ಯಾರಿಗೂ ಗೊತ್ತಾಗದಂತೆ ಎಲ್ಲರನ್ನೂ ವಿವಾಹ ಮಾಡಿಕೊಂಡು ಅನುಭೋಗ ಮಾಡು, ಯಾರಿಗೂ ಗೊತ್ತಾಗಿರಬಾರ್ದು. ನೀನು ಕೇಳಿದ್ರೆ ಬೇಡ ಅಂತಾರೆ, ಆ ರೀತಿ ನಿನಗೆ ವರ ಕೊಡ್ತೇನೆ. ಯಾರಿಗೂ ಗೊತ್ತಾಗದಂತೆ ಎಲ್ಲರನ್ನೂ ಪಾಣಿಗ್ರಹಣ ಮಾಡಿ ಅವರಲ್ಲಿ ಸೇರಿ ನೀನು ಅನುಭೋಗ ಮಾಡು ಅಂತ ವರ ಕೊಟ್ಟ. ಜೊತೆಗೆ ತನ್ನ ತಮ್ಮನನ್ನ ಸಹಾಯಕನನ್ನಾಗಿ ಕೊಟ್ಟು ಕಳಿಸಿದ. ಅವತ್ತಿನಿಂದ ಆ ಕಾಲಕ್ಕನ್ನೇ ಎಲ್ಲರಲ್ಲೂ ಪ್ರವೇಶ ಮಾಡುತ್ತಿದ್ದು, ಗೊತ್ತಾಗದ ಹಾಗೆ ಇವಳಲ್ಲಿಯೂ ಬಂದು, ಈ ಪುರಂಜನ ಮಹಾರಾಜನಲ್ಲಿಯೂ ಬಂದು. ಪುರಂಜನನಿಗೆ ಗೊತ್ತಾಗಿಲ್ಲ ಕಾಲಕ್ಕನ್ನೇ ಬಂದು ಇವನಲ್ಲಿ ಸೇರಿ ಅನುಭೋಗ ಮಾಡಿದ್ದು. ಇದರ ಪರಿಣಾಮವಾಗಿ ಪುರಂಜನ ಮಹಾರಾಜ ಸಂಪೂರ್ಣ ದುರ್ಬಲನಾಗಿ ಬಿಡ್ತಾನೆ. ಏನೇ ಎಲ್ಲ ಶಕ್ತಿ ತ್ರಾಸ ಆಗೋಯ್ತು. ಈ ರೀತಿ ಇವಳನ್ನ ಕಾಲಕನ್ನೆಯನ್ನ ಕಳಿಸಿ ಪುರಂಜನನನ್ನು ದುರ್ಬಲಗೊಳಿಸಿ ಆಮೇಲೆ ಯವನೇಶ್ವರ ಯುದ್ಧಕ್ಕೆ ಬಂದನು. ತನ್ನ ಪರಿವಾರದೊಂದಿಗೆ ಯವನೇಶ್ವರ ಬಂದು ಯುದ್ಧಕ್ಕೆ ಕರೀತಾನೆ. ಆಗ ಪುರಂಜನ ರಾಜ ನಡೆಸ್ತಾ ಇದ್ದಾನೆ. ಶಕ್ತಿ ತ್ರಾಸ ಆಗಿದೆ, ದುರ್ಬಲನಾಗಿದ್ದ. ಆ ಕಾಲಕನ್ನೇ ಬಂದು ಸೇರಿದ್ರಿಂದ ಯವನೇಶ್ವರ ಬಂದಾಗ ಯುದ್ಧಕ್ಕೆ ಹೋಗುವ ಶಕ್ತಿ ಇಲ್ಲ, ಯುದ್ಧ ಮಾಡುವ ಸಾಮರ್ಥ್ಯ ಇದ್ದಿಲ್ಲ. ಯಾರಾದರೂ ತನ್ನ ಪರವಾಗಿ ಯುದ್ಧಕ್ಕೆ ಹೋಗ್ತಾರೋ ಅಂತ ನೋಡಿದ. ತನ್ನ ಹೆಂಡತಿ ಜೊತೆಗೆ ಬಂದ 10 ಭಟರು ಅವರೆಲ್ಲ ಓಡಿ ಹೋಗಿದ್ರು. ಕೊನೆ ತನಕ ಹೋರಾಡಿದ್ದು 5 ಗಂಟೆ ಹಾವು. ಆ ಹೆಂಡತಿ ಪುರಂಜನಿ ಜೊತೆಗೆ ಬಂದಂಥ ಹಾವು ಒಂದು ಹೋರಾಡಿತಂತೆ. ಅದು ಕೂಡ ಹೋರಾಟ ನಡೆಸಿ ಕೊನೆಗೆ ಪ್ರಜ್ವಾರ ಅನ್ನುವನು ಆ ಪಟ್ಟಣಕ್ಕೆ ಬೆಂಕಿ ಹಚ್ಚಿದಾಗ ಯಾವುದೋ ಒಂದು ದ್ವಾರದಿಂದ 5 ಗಂಟೆ ಹಾವು ಹೊರಗೋಯ್ತು. ಇಡೀ ಪಟ್ಟಣ ನೆಲಸಮಾಯಿತು, ಕುಸಿದು ಬಿತ್ತು. ಆಗ ಒಳಗಿದ್ದಂಥ ಪುರಂಜನ ಮಹಾರಾಜ ಸೆರೆ ಸಿಕ್ಕ. ಅವನನ್ನು ಬಂಧನ ಮಾಡಿ ಆ ಯವನೇಶ್ವರನ ದೂತರು ನರಕಕ್ಕೆ ಎಳ್ಕೊಂಡು ಹೋದರು. ನರಕದಲ್ಲಿ ಹಾಕಿದರು. ಅವನು ಹೋಗುವಾಗ ತನ್ನ ಹೆಂಡತಿಯನ್ನೇ ಧ್ಯಾನ ಮಾಡಿಕೊಂಡು ಹೋದ. ತಾನಾಗಿ ಬಂದು ಅಪೇಕ್ಷೆ ಪಟ್ಟರು ನನ್ನನ್ನು ಮದುವೆ ಮಾಡಿಕೊಂಡಿದ್ಲು ಪುರಂಜನಿ, ಅವಳನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡಿ ನರಕಕ್ಕೆ ಹೋದ. ಅಲ್ಲಿ ಯಾತನೆ ಅನುಭವಿಸಿ ಮತ್ತೆ ಭೂಮಿಯಲ್ಲಿ ಹುಟ್ಟುವಾಗ ಸ್ತ್ರೀ ಜನ್ಮ ಬಂತವನು. ಹೆಣ್ಣಾಗಿ ಹುಟ್ಟಿದ ಯಾಕೆ ಅಂದ್ರೆ ಸಾಯುವಾಗ ತನ್ನ ಹೆಂಡತಿಯನ್ನು ಯೋಚನೆ ಮಾಡ್ತಾ ಇದ್ದ. ಆದ್ರಿಂದ ನರಕದ ದುಃಖ ಅನುಭವ ಆದಮೇಲೆ ಹೆಣ್ಣು ಜನ್ಮ ಬಂತು. ವೈದರ್ಭಿ ಅಂತ ಒಬ್ಬ ರಾಜಕುಮಾರಿಯಾಗ. ಈ ಕಡೆ ಪುರಂಜನ ಸತ್ ಮೇಲೆ ಸ್ವಲ್ಪ ಸಮಯದ ನಂತರದಲ್ಲಿ ಪುರಂಜನಿ ತಾನು ಸಾಯುವಾಗ ಗಂಡನ್ನು ಯೋಚನೆ ಮಾಡ್ಕೊಂಡು ನನ್ನ ಯಜಮಾನರು ಎಲ್ಲಿ ಹೋದರೋ ಏನೋ ಅಂತ ಪುರಂಜನ ಮಹಾರಾಜನನ್ನೇ ಧ್ಯಾನ ಮಾಡಿ ಸತ್ತು ಅವಳು ನರಕಕ್ಕೆ ಹೋಗಿ ಭೂಮಿಯಲ್ಲಿ ಹುಟ್ಟುವಾಗ ಗಂಡು ಜನ್ಮ ಬಂತವು. ಮಲಯಧ್ವಜ ಅಂತ ಒಬ್ಬ ರಾಜನಾದ್ಲಂತೆ. ಅವರು ವಿಧಿ ಅವರಿಬ್ಬರನ್ನು ಒಟ್ಟುಗೂಡಿಸಿ ದೈವವಶಾತ್ ಮಲಯಧ್ವಜನಿಗೂ ವೈದರ್ಭಿಗೂ ಮದುವೆ ಆಯಿತು. ಮತ್ತೆ ಅವರದ್ದೇ ಸಂಸಾರ ಪ್ರಾರಂಭ ಆಯಿತು. ಒಂದು ಯುದ್ಧದಲ್ಲಿ ಮಲಯಧ್ವಜ ಯಾವುದೋ ಅವನ ಪಾಲಿಗೆ ಒಂದು ಯುದ್ಧ ಬಂತು, ಯುದ್ಧದಲ್ಲಿ ಸತ್ತು ಬಿಟ್ಟು. ಆಗ ಒಬ್ಬಂಟಿಗಳಾಗಿ ವೈದರ್ಭಿ ಅಳತಾ ಇದ್ದಾಳೆ. ಅಲ್ಲಿಗೊಬ್ಬರು ಬ್ರಾಹ್ಮಣರು ಬಂದು ವೈದರ್ಭಿಯನ್ನು ಬೋಧಿಸ್ತಾ ಇದ್ದಾರೆ. ನೋಡು, ಇಷ್ಟು ಅಳುವ ಪ್ರಸಂಗ ಬಂತು ನಿನಗೆ, ನಿನ್ನ ಜೀವನನೇ ದುರಂತ ಆಯಿತು. ಇದಕ್ಕೆ ಕಾರಣ ಏನು ಅಂತಂದ್ರೆ ನಿನ್ನ ಸ್ನೇಹಿತನಾದ ನನ್ನನ್ನು ಮರೆತಿದ್ದಿ ನೀನು ವೈದರ್ಭಿ. ಸ್ನೇಹಿತನಾದ ನನ್ನನ್ನು ಮರೆತಿದ್ರಿಂದ ನಿನಗಿಂಥ ಪ್ರಸಂಗ ಬಂತು ಅಂತ. ಆಕೆ ಕೇಳ್ತಾಳೆ, ನೀವು ಯಾವಾಗ ನನ್ನ ಸ್ನೇಹಿತರು? ನೀವು ಬ್ರಾಹ್ಮಣರು, ನಾನು ಕ್ಷತ್ರಿಯ ಕನ್ಯೆ, ನಮಗೂ ನಿಮಗೂ ಏನು ಸಂಬಂಧ? ಯಾವಾಗ ಸ್ನೇಹಿತರು? ಆಗ ಆ ಬ್ರಾಹ್ಮಣ ಹೇಳಿದ, ಈ ಜನ್ಮದಲ್ಲಲ್ಲ, ಈ ಜನ್ಮದಲ್ಲಿ ನೀನು ವೈದರ್ಭಿ, ಹಿಂದಿನ ಜನ್ಮದಲ್ಲಿ ನೀನು ಪುರಂಜನಾಗಿದ್ದಾಗ ಅವಿಜ್ಞಾತ ಅನ್ನೋ ಸ್ನೇಹಿತ ನಾನಾಗಿದ್ದೆ. ನೀನು ನನಗೊಂದು ಪಟ್ಟಣ ಬೇಕು ಅಂತ ಹುಡುಕಿದಿ, ರಾಜನಾಗಬೇಕು, ರಾಜಧಾನಿ ಬೇಕು ಅಂತ ಹುಡುಕಿದಿ. ನವದ್ವಾರಪುರ ಸಿಕ್ತು, ಅದರಲ್ಲಿ ಪ್ರವೇಶ ಮಾಡಿದಿ. ಪುರಂಜನಿಯನ್ನು ಕನ್ಯೆಯನ್ನ ಪಾಣಿಗ್ರಹಣ ಮಾಡಿ ಮದುವೆ ಮಾಡಿಕೊಂಡು ಅವಳ ಜೊತೆಗೆ ಸಂಸಾರ ನಡೆಸಿದಿ. ಬೇಕಾದಷ್ಟು ಹಣ ಸಂಗ್ರಹ ಮಾಡಿದಿ, 106 ಮಕ್ಕಳನ್ನ ಪಡೆದಿ, ಮೊಮ್ಮಕ್ಕಳನ್ನ ಕಂಡಿ, ಯಜ್ಞಯಾಗಗಳನ್ನು ಮಾಡಿದಿ. ಆದರೆ ನಾನೊಬ್ಬ ಸ್ನೇಹಿತ ಇದ್ದೇನೆ ಅಂತ ನನ್ನನ್ನು ಒಂದು ದಿವಸ ನೀನು ಸಂತೋಷ ಪಡಿಸಿ. ಒಂದು ದಿನ ನನ್ನನ್ನು ಮನೆಗೆ ಕರೀಲಿಲ್ಲ, ನನ್ನ ಮನೆಗೆ ನೀನು ಬರಲಿಲ್ಲ. ಹೋಗ್ಲಿ, ಸಾಯುವಾಗಲೂ ಕೂಡ ಕೊನೆಗೆ ನನ್ನಂತಹ ಸ್ನೇಹಿತನನ್ನ ಮರೆತೇ ಸತ್ ನಿನ್ನ ಹೆಂಡತಿನ ಸ್ಮರಣೆ ಮಾಡಿ.
ಆದ್ದರಿಂದ ನಿಮಗೆ ಇವತ್ತು ಹೆಣ್ಣು ಜನ್ಮ ಬಂದಿದೆ. ಇಂಥ ದುರಂತಕ್ಕೆ ಕಾರಣ ಈಗ ನೋಡು ಈ ರೀತಿ ದುಃಖ ಅನುಭವಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಹಿಂದಿನ ಜನ್ಮದಲ್ಲಿ ನಿನ್ನ ಸ್ನೇಹಿತನಾದ ನನ್ನನ್ನು ಮರೆತದ್ದು ಅಂತ ಆ ಬ್ರಾಹ್ಮಣರು ಹೇಳಿದ ಮೇಲೆ ಎಲ್ಲ ಎಚ್ಚರಿಕೆ ಆಯ್ತು ಅವಳಿಗೆ, ಜ್ಞಾನೋದಯ ಆಯಿತು. ಆಮೇಲೆ ಆ ಗಂಡನಿಗೆ ಮಾಡಬೇಕಾದ ಸಂಸ್ಕಾರ ಮಾಡಿ ತನ್ನ ದಾರಿ ಹಿಡಿದ, ಆಧ್ಯಾತ್ಮಿಕ ಮಾರ್ಗ ಹಿಡಿದು. ಇಷ್ಟು ಕಥೆಯನ್ನ ನಾರದ ಮಹರ್ಷಿಗಳು ಈ ಪುರಂಜನನ ಚರಿತ್ರೆಯನ್ನ ಪ್ರಾಚೀನ ಬರಿಹಿಗೆ ಹೇಳಿದರು. ನರಕ ತೋರಿಸಿ ಆ ನರಕದಿಂದ ಪಾರಾಗಲಿಕ್ಕೆ ಏನ್ ಮಾಡಬೇಕು ಅಂತ ಕೇಳಿದಾಗ ಈ ಕಥೆ ಹೇಳಿದರು. ಆಗ ಪ್ರಾಚೀನ ಬರಿಹಿ ಹೇಳ್ತಾನೆ, ನಿಮ್ಮ ಮಾತು ನಮಗೆ ಅರ್ಥ ಆಗಲಿಲ್ಲ. ನನಗೆ ನರಕ ತೋರಿಸಿದ್ರಿ, ಪ್ರಾಯಶ್ಚಿತ್ತ ಕರ್ಮ ಏನಾದರೂ ಹೋಮ ಹವನಗಳನ್ನು ಹೇಳ್ತೀರಿ ಅಂತಂದ್ರೆ ಇದೊಂದು ಕಥೆ ಹೇಳಿದ್ರೆ ನಮಗೇನು ಅರ್ಥ ಆಗಬೇಕು, ನಾವೀಗ ಮಾಡಬೇಕಾದದ್ದೇನು ಹೇಳಿದ್ರಿ ಅಂತ. ಆಗ ನಾರದರು ಹೇಳಿದ್ರು, ನೀನು ಪುರಂಜನ ಆಗದೇ ಇದ್ರೆ ಸಾಕು ಅಂತಂದ್ರೆ. ಪುರಂಜನ ಕಥೆ ಯಾಕೆ ಹೇಳಿದ್ದು ಅಂತಂದ್ರೆ, ಇಷ್ಟವರೆಗಂತೂ ಪುರಂಜನನಾಗಿ ಜೀವನ ಮಾಡಿದ್ವಿ, ಇನ್ನು ಮುಂದಿನ ಜೀವನನಾದರೂ ಪುರಂಜನನಾಗದಂತೆ ಬಾಳು ಅನ್ಲಿಕ್ಕೆ ಅವನ ಕಥೆ ಹೇಳಿದ್ದೀನಿ. ಇಲ್ಲ ನನಗೇನು ಸಂಬಂಧ ಪುರಂಜನಂದು ಅಂದ್ರೆ, ಪುರಂಜನ ಅಂದ್ರೆ ಯಾರೋ ಒಬ್ಬ ರಾಜ ಅಂತ ಭಾವಿಸಬೇಡ. ಪ್ರತಿಯೊಬ್ಬ ಮನುಷ್ಯ ಜೀವ ಅವನೊಬ್ಬ ಪುರಂಜನನೇ. ಇದು ಒಗಟು ಹೇಳಿದಂತೆ ಹೇಳಿದ್ದೀನಿ. ಬರ್ಹಿಸ್ಮನ್ ಏತದಾಖ್ಯಾನಂ ಪಾರೋಕ್ಷೇಣ ಪ್ರಕೀರ್ತಿತಂ ಯತ್ ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನಃ. ಪರಮಾತ್ಮ ಪರೋಕ್ಷ ಪ್ರಿಯ, ದೇವತೆಗಳೆಲ್ಲ ಹೆಚ್ಚಾಗಿ ಪರೋಕ್ಷ ಪ್ರಿಯರು. ನೇರವಾದ ಮಾತು ಅವರಿಗೆ ಅಷ್ಟು ಹಿಡಿಸೋದಿಲ್ಲ. ಗಂಭೀರವಾಗಿ ಗೂಢಾರ್ಥ ಗರ್ಭಿತವಾದಂತಹ ಮಾತಿಗೆ ಬಹಳ ಅವರು ಪ್ರಿಯರವರು ದೇವತೆಗಳು. ಆದ್ದರಿಂದ ಭಗವಂತನ ಪ್ರೀತಿಗೋಸ್ಕರ ಈ ಕಥೆಯನ್ನ ನಾನು ಗೂಢಾರ್ಥ ಗರ್ಭಿತವಾಗಿ ಹೇಳಿದ್ದೀನಿ. ಬುದ್ಧಿವಂತರಿಗೆ ಅರ್ಥ ಆಗ್ತದೆ, ನಿನಗೆ ಬಿಡಿಸಿ ಹೇಳ್ತೇನೆ ಅಂತ ಇದೇ ಗೂಢಾರ್ಥ ಗರ್ಭಿತವಾದ ಈ ಆಖ್ಯಾನವನ್ನ ಬಿಡಿಸಿ ಹೇಳ್ತಾರೆ. ಪುರುಷಂ ಪುರಂಜನಂ ವಿದ್ಯಾತ್ ಯಜ್ಜನಕ್ಯಾತ್ಮನಃ ಪುರಂ. ಪುರಂಜನ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವ, ಮನುಷ್ಯ ಜೀವರಿಗೆ ಪುರಂಜನ ಅಂತ ಹೆಸರು. ಮನುಷ್ಯ ಜೀವರಿಗೆ ಒಬ್ಬನು ಅಭಿಮಾನಿ ಇದ್ದಾನೆ, ಆತನಿಗೂ ಪುರಂಜನ ಅಂತ ಹೆಸರು. ಅದರಿಂದ ಪುರಂಜನ ಅಂತಂದ್ರೆ ಮನುಷ್ಯ ಜೀವರು. ಅವನಿಗೆ ಅವಿಜ್ಞಾತ ಸ್ನೇಹಿತ ಅಂತಂದ್ರೆ ಪರಮಾತ್ಮ ಅಂತ. ಮನುಷ್ಯ ಜೀವನಿಗೆ, ಎಲ್ಲ ಜೀವಾತ್ಮರಿಗೆ ಪರಮಾತ್ಮನಂತಹ ಸ್ನೇಹಿತ ಮತ್ತೊಬ್ಬ ಇರೋದಿಲ್ಲ. ಏನಾದರೂ ಆಪತ್ತು ಬಂದಾಗ ಯಾರ್ಯಾರ್ದೋ ರೂಪದಿಂದ ಸತ್ತನೆ ಬಂದೊದಗಿ ಕಾಪಾಡುವವನು ಅವನು. ತೆನ್ನಿಗೆವೆಯಿಂದದಲ್ಲಿ ಕೈ ಮೈತೆನ್ನಿಗೆ ಒದಗುವ ತರದಿ ಅಂತ ಜಗನ್ನಾಥದಾಸರು ಹೇಳಿದ ಹಾಗೆ, ಲಕ್ಷ್ಮಣನ ಅಣ್ಣನು ಒದಗುವ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ. ಲಕ್ಷ್ಮಣನ ಅಣ್ಣ ಶ್ರೀರಾಮಚಂದ್ರ ಭಕ್ತರಿಗೆ ಏನಾದರೂ ಆಪತ್ತು ಬಂದಾಗ ಅವನು ಸ್ನೇಹಿತನಾಗಿ ಬಂದು ಒದಗುವನು, ಅಮರಗಣ ಸಹಿತ ಅಂತ. ಉಳಿದವರೆಲ್ಲ ಯಾವುದ್ಯಾವುದೋ ನಿಮಿತ್ತ ಇಟ್ಟುಕೊಂಡು ಸ್ನೇಹಿತರಾಗ್ತಾರೆ. ಆ ಫಲ ಅವರಿಗೆ ಸಿಕ್ತು, ನಿಮಿತ್ತ ಪೂರೈಸಿತು ಅಂತಂದ್ರೆ ಅವರು ದೂರ ಸರಿತಾರೆ. ಮತ್ತಿನ್ನೊಂದ್ಸಲ ಏನಾದರೂ ಕೆಲಸ ಆಗಬೇಕಾದ್ರೆ ಆ ಹಳೆಯ ಸ್ನೇಹ ನೆನಪು ಮಾಡಿಕೊಂಡು ಬರ್ತಾನೆ. ಆದರೆ ಪುರಂಜನ ಹಾಗಲ್ಲ, ಇವನು ಪರಮಾತ್ಮ ಹಾಗಲ್ಲ. ಅವನು ಅನಿಮಿತ್ತ ಉಪಕಾರ, ಕಣ್ಣಿಗೆವೆಯಿಂದದಲೆ ಅಂತ ಅದಕ್ಕೆ ಹೇಳ್ತಾರೆ ದಾಸರು. ಅವನು ಯಾವಾಗಲೂ ಭಕ್ತರ ಹಿಂದೆ ಒಡಲ ನೆಲರಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರಕ್ಷಣ ಬಿಟ್ಟಾಗಲದೆ ಅಂತ. ದೇಹದ ನೆರಳು ಹೇಗೆ ಬೆನ್ನ ಹಿಂದೆ ಬರ್ತಿರ್ತದೋ ಹಾಗೆ ಪರಮಾತ್ಮ ಅಗ್ರತೋ ನಾರಸಿಂಹಸ್ಯ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋಶ್ಚೈವ ರಕ್ಷೇತಾಂ ರಾಮಲಕ್ಷ್ಮಣವು ಅಂತ ಮುಂದೆ ಮುಂದೆ ನರಸಿಂಹ ರೂಪದಿಂದ ಹೋಗ್ತಿರ್ತಾನೆ. ನಮಗ ಅನುಸಂಧಾನ ಬೇಕಷ್ಟೆ. ಪೃಷ್ಠತೋ ಗೋಪಿನಂದನ, ಹಿಂದಿನಿಂದ ಕೃಷ್ಣ ರೂಪದಿಂದ ಬರ್ತಿರ್ತಾನಂತ. ಹಿಂದೆ ಮುಂದೆ ಎಡ ಬಲದಿ ಏನು ಯಾವ ಉಪದ್ರವಗಳು ಇಲ್ಲದಂತೆ ಕಾಪಾಡುವಂತೆ ಕೇಳ್ಕೊಂಡ ಹಾಗೆ ಭಗವಂತ ಅವನ ಸ್ನೇಹಿತ. ಅದರಿಂದ ಪುರಂಜನ ಅಂದ್ರೆ ಮನುಷ್ಯ ಜೀವ, ಅವಿಜ್ಞಾತ ಅನ್ನೋ ಅಂದ್ರೆ ಯಾರಿಗೂ ಗೊತ್ತಾಗದೆ ಸ್ನೇಹಿತನಾಗಿರ್ತಾನೆ. ಅವನನ್ನು ಈ ರೆಪ್ಪೆ ಕಣ್ಣಿಗೆ ನಿಜವಾಗಿಯೂ ಸ್ನೇಹಿತ ರೆಪ್ಪೆ, ಆದ್ರೆ ಆ ರೆಪ್ಪೆ ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತೆಲ್ಲ ಕಾಣಿಸೋದಿಲ್ಲ. ರೆಪ್ಪೆ ಒಂದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಪರಮಾತ್ಮ ಅವಿಜ್ಞಾತನಾಗಿ ಯಾರಿಗೂ ಜ್ಞಾತನಾಗದೆ ಅವನು ಸ್ನೇಹಿತನಾಗಿರ್ತಾನೆ. ಪುರಂಜನ ಒಂದು ನಗರ ಬೇಕು ಅಂತ ಹುಡುಕಿದ, 106 ಪಟ್ಟಣಗಳನ್ನ ಚೆನ್ನಾಗಿಲ್ಲ ಅಂತ ಬದಲಾಯಿಸಿದ ಅಂತಂದ್ರೆ ಮನುಷ್ಯ ಜೀವ ಈ ಮನುಷ್ಯ ದೇಹ ಅನ್ನೋ ಪಟ್ಟಣಕ್ಕೆ ಬರಬೇಕಾದ್ರೆ ಇದಕ್ಕಿಂತ ಮುಂಚೆ 84 ಲಕ್ಷ ಜನ್ಮ ಇಟ್ಟಿರ್ತಾನೆ. 84 ಲಕ್ಷ ಯಾವುದು ಅಂತ ಹೇಳೋದೇ ಕಷ್ಟ. ಕ್ರಿಮಿಕೀಟಗಳಲ್ಲೇ ಸಾವಿರಾರು ಜಾತಿ ಇದೆಯೇನು, ಪಕ್ಷಿಗಳಲ್ಲಿ ಸಾವಿರಾರು ಜಾತಿ,
ಗಿಡ ಮರಗಳಲ್ಲಿ ಬೇಕಾದಷ್ಟು ಅದು ಸೇರ್ತದೆ 84 ಲಕ್ಷದಲ್ಲಿ. ಗಿಡ ಮರಗಳು, ಬಳ್ಳಿಗಳು, ಪೊದೆಗಳು, ಆಮೇಲೆ ಕ್ರಿಮಿಕೀಟಗಳು, ಪಕ್ಷಿಗಳು, ಪಶುಗಳು, ಜಲಚರ ಪ್ರಾಣಿಗಳು ಎಲ್ಲ ಆದಮೇಲೆ ಮನುಷ್ಯ ಜನ್ಮ ಬರ್ತದಂತೆ ಜೀವನಿಗೆ. ಅದರಿಂದ ಮನುಷ್ಯ ದೇಹ 9 ಬಾಗಿಲಿನ ಪಟ್ಟಣ ಸಿಕ್ತು ಅಂತಂದ್ರೆ ಮನುಷ್ಯ ದೇಹ ಪಡೆದ ಅಂತ. 3 ಗೋಪುರಗಳಿತ್ತು ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಬೆಳ್ಳಿ, ಬಂಗಾರ, ಕಬ್ಬಿಣದ 3 ಗೋಪುರಗಳು ಅಂತಂದ್ರೆ ಸತ್ವಗುಣ ಮನುಷ್ಯನಲ್ಲಿ ಜಾಸ್ತಿ ಇದ್ರೆ ಅದು ಬಂಗಾರದ ಗೋಪುರ, ರಜೋಗುಣ ಜಾಸ್ತಿ ತುಂಬಿಕೊಂಡಿತ್ತು ಅಂತಂದ್ರೆ ಅದು ಬೆಳ್ಳಿ ಇದ್ದ ಹಾಗೆ, ತಮೋಗುಣ ಜಾಸ್ತಿ ಇತ್ತು ಅಂದ್ರೆ ಅದು ಕಬ್ಬಿಣದ ಗೋಪುರ. ಈಗ 3 ಗುಣಗಳಿಂದ ಕೂಡಿದ ದೇಹ. 9 ಬಾಗಿಲು ಅಂದ್ರೆ ಮುಖದಲ್ಲಿರುವ 5 ದ್ವಾರಗಳು, 2 ನೇತ್ರದ್ವಾರ, 2 ನಾಸಿಕಾದ್ವಾರ, 1 ಬಾಯಿ, ಬಲಗಿವಿ ಎಡಗಿವಿ, ಇನ್ನು ಅಧೋದ್ವಾರಗಳು 2 ಕೆಳಗಿನ ದ್ವಾರಗಳು. ಹೀಗೆ 9 ದ್ವಾರಗಳಿಂದ ಕೂಡಿದ ದೇಹವೇ ನವದ್ವಾರದಿಂದ ಕೂಡಿದ ಪಟ್ಟಣ. 106 ಬೀದಿಗಳು ಅಂತಂದ್ರೆ ದೇಹದಲ್ಲಿರುವ ನರನಾಡಿಗಳೆಲ್ಲ ಬೀದಿಗಳು. ಇಂಥ ಪಟ್ಟಣಕ್ಕೆ ಪುರಂಜನ ಪ್ರವೇಶ ಮಾಡುವಾಗ ದಾರಿಯಲ್ಲಿ ಉದ್ಯಾನದಲ್ಲಿ ಒಬ್ಬ ಹುಡುಗಿ ಕಂಡು 5 ಹೆಡೆ ಹಾವಿತ್ತು, 10 ಭಟರು, 106 ಮಂದಿ ಆಳುಗಳು ಅಂತಂದ್ರೆ ಈ ಮನುಷ್ಯ ದೇಹಕ್ಕೆ ಬಂದ ಕೂಡಲೇ ಪ್ರವೇಶ ಮಾಡಿದ ಕೂಡಲೇ ಜೀವನಿಗೆ ಒಂದು ಬುದ್ಧಿ ಎದುರಾಗ್ತದೆ. ಏನು ಅಂದ್ರೆ ಮಮ ಅಹಮಿತಿ ಯತ್ಕೃತಂ, ನಾನು ನಂದು, ಎಲ್ಲ ನಾನು ಮಾಡಬೇಕು, ನಾನು ಮಾಡಿದ್ದು ನನಗೆ ಸೇರಿದ್ದು. ಮಮ ಅಹಂ ಅಂತ, ಮಮ ಅಹಂ ಅನ್ನುವಂಥ ಭೋಗ ಬುದ್ಧಿ, ಅದೇ ಸುಂದರಿಯಾಗಿರ್ತಕ್ಕಂಥ ಪುರಂಜನಿ. ಆ ಪಟ್ಟಣಕ್ಕೆ ಹೋಗುವಾಗ ಸುಂದರಿಯಾದ ಹುಡುಗಿ ಎದುರುಗಡೆ ಬಂದು ಅಂತಂದ್ರೆ ಭೋಗ ಬುದ್ಧಿ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡಿದ ಕೂಡಲೇ ಬರ್ತದೆ. 5 ಹೆಡೆ ಹಾವಿತ್ತು ಅಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನಗಳಿಂದ ಕೂಡಿದಂಥ ಮುಖ್ಯ ಪ್ರಾಣದೇವರು, ಸದಾ ಬಿಸುಗುಟ್ಟು ಹಾವು ಅಂದ್ರೆ ಶ್ವಾಸೋಚ್ಛ್ವಾಸ ಮಾಡಿಸ್ತಕ್ಕಂಥ ಮುಖ್ಯ ಪ್ರಾಣದೇವರೇ 5 ಹೆಡೆ ಹಾವು. 10 ಭಟರಿದ್ರು ಅಂತಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಅವರಿಗೆ 106 ಮಂದಿ ಆಳುಗಳು ಅಂತಂದ್ರೆ ಒಂದೊಂದು ಇಂದ್ರಿಯದಿಂದ 106 ಕೆಲಸಗಳು ನಡೀತದೆ. ಹೀಗೆ 106 ಇಂದ್ರಿಯ ಕರ್ಮಗಳು, ಇಂದ್ರಿಯದ ಕೆಲಸ, ಅದರಿಂದ ಕೂಡಿದ 10 ಇಂದ್ರಿಯ. ಮನಸ್ಸು, ಅದಕ್ಕೆ ಮುಖ್ಯ ಮನಸ್ಸು. ಭೋಗ ಬುದ್ಧಿಯೇ ಆ ಪುರಂಜನಿ ಅನ್ನೋ ಕಣ್ಣು. ಅಂದ್ರೆ ಮನುಷ್ಯ ದೇಹ ಬಂದ ಕೂಡಲೇ ಭೋಗ ಬುದ್ಧಿ ಎದುರಾಗ್ತದೆ. ಪುರಂಜನ ರಾಜ ಹೋಗಿ ಮಾತಾಡಿಸ್ತಾನೆ, ಯಾರು ನೀನು ಅಂತ ಕೇಳಿದಾಗ ಆಕೆ ನನಗೆ ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ, ನಾನು ವಿವಾಹ ಮಾಡಿಕೊಳ್ಳಿಕ್ಕೆ ಬಂದವಳು, ಅಪ್ಪ ಅಮ್ಮ ಗೊತ್ತಿಲ್ಲ ಅಂತ. ಹಾಗೆ ಮನುಷ್ಯನ ಭೋಗ ಬುದ್ಧಿಗೆ ಭೋಗ ಸಾಮಗ್ರಿಗಳದ್ದೆಲ್ಲ ವಿಷಯ ಚೆನ್ನಾಗಿ ಗೊತ್ತಿರ್ತದೆ, ಆದರೆ ಬುದ್ಧಿಯ ತಂದೆ ತಾಯಿ ಯಾರು ಅಂತ ಗೊತ್ತಿರೋದಿಲ್ಲ. ಅಪ್ಪ ಅಮ್ಮನನ್ನು ಅರಿಯದ ಆ ಪುರಂಜನಿ, ಅವಳನ್ನ ಪುರಂಜನ ಮದುವೆ ಮಾಡಿಕೊಂಡ. ಅಂದ್ರೆ ಮನುಷ್ಯ ದೇಹಕ್ಕೆ ಪ್ರವೇಶ ಮಾಡಿದ ಜೀವರು ಅಪ್ಪ ಅಮ್ಮನನ್ನ ಅರಿಯದೇ ಇರತಕ್ಕಂಥ ಭೋಗ ಬುದ್ಧಿಯನ್ನ ಮದುವೆ ಮಾಡಿಕೊಳ್ತಾರೆ, ಅದನ್ನ ಪಾಣಿಗ್ರಹಣ ಮಾಡಿಕೊಳ್ತಾರೆ ಅಂತ. ಅಪ್ಪ ಅಮ್ಮನನ್ನ ಅರಿಯದ ಭೋಗ ಬುದ್ಧಿ ಅಂತಂದ್ರೆ ಬುದ್ಧಿಗೆ ತಂದೆ ತಾಯಿ ಯಾರು? ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸೂರ್ಯಮಂಡಲದಲ್ಲಿರೋ ನಾರಾಯಣನೇ ಎಲ್ಲರ ಬುದ್ಧಿ ಕೊಡುವವನು ಅವನೇ, ಬುದ್ಧಿಗೆ ತಂದೆ ತಾಯಿ ಆ ಪರಮಾತ್ಮ. ಭಗವಂತನನ್ನೇ ಅರಿಯದೆ ಎಷ್ಟು ಅವತಾರಗಳು, ನಮ್ಮ ದೇಹದಲ್ಲಿ ಎಷ್ಟು ರೂಪದಿಂದ ಇದ್ದಾನೆ, ಯಾವ ಜ್ಞಾನವನ್ನು ಕೂಡ ಪಡೆಯದೇ ಇರತಕ್ಕಂಥವನು ಮನುಷ್ಯ. ಆದ್ದರಿಂದ ಆ ಪರಮಾತ್ಮನನ್ನು ಅರಿಯದ ಭೋಗ ಬುದ್ಧಿಯನ್ನ ಮದುವೆ ಮಾಡಿಕೊಂಡ ಅಂದ್ರೆ ಹಾಗೆ. ಅವಳು ಹೇಳಿದಂತೆ ಕೇಳ್ತಾ ಇದ್ದ, ಮಲಗಿದ್ರೆ ಮಲಗ್ತಿದ್ದ, ಕೂತರೆ ಕೂಡ್ತಿದ್ದ. ಅಂದ್ರೆ ಭೋಗ ಬುದ್ಧಿ ಏನೇನು ಭೋಗಿಸು ಅಂತ ಹೇಳ್ತದೆ ಅದನ್ನ ಆಯಾ ಇಂದ್ರಿಯಗಳಿಂದ ಅನುಭೋಗ ಮಾಡ್ತಾ ಕಾಲಹರಣ ಮಾಡ್ತಾ, ಬೇರೆ ಬೇರೆ ದ್ವಾರಗಳಿಂದ ಬೇರೆ ಬೇರೆ ಊರಿಗೆ ಹೋಗಿ ಹಣ ಸಂಗ್ರಹ ಮಾಡಿಕೊಂಡು ಬಂದ ಅಂತಂದ್ರೆ ಕಣ್ಣು 2 ದ್ವಾರ. ಈ ಜೀವ ಕಣ್ಣಿನ ಮೂಲಕ ವಿಭ್ರಾಜಿತ ಅನ್ನುವ ಊರಿಗೆ ಹೋಗಿ ಹಣ ಸಂಗ್ರಹ ಮಾಡಿದ ಅಂದ್ರೆ 2 ಕಣ್ಣಿನಿಂದ ನೋಡಬಾರದ ದೃಶ್ಯಗಳನ್ನ ನೋಡ್ತಾನೆ, ಪಾಪ ಸಂಗ್ರಹ ಮಾಡಿಕೊಳ್ತಾನೆ. 2 ದ್ವಾರಗಳು ಅಂದ್ರೆ ಮೂಗಿನ ದ್ವಾರಗಳು, ಗಂಧವನ್ನು ಆಗ್ರಹಿಸೋದು, ಪಾಪ ಸಂಗ್ರಹ ಮಾಡೋದು. ಇನ್ನೊಂದು ದ್ವಾರ ಬಾಯಿ, ಅದರಿಂದ ಹೋದ್ರೆ 2 ಊರಿಗೆ ಹೋಗ್ತಿತ್ತಂತೆ. ಅಂದ್ರೆ ಒಂದು ಬಾಯಿಯಿಂದ 2 ಕೆಲಸ ಮಾಡೋದಲ್ಲ, ಒಂದು ಊಟ ಮಾಡೋದು, ಮತ್ತೊಂದು ಮಾತಾಡೋದು. ತಿನ್ನಬಾರ್ದನ್ನು ತಿನ್ನೋದು, ಆಡಬಾರ್ದನ್ನ ಆಡೋದು, ಮಾತಾಡೋದು. ಹೀಗೆ ಮಾಡಿ ಅದರಿಂದಲೂ ಪಾಪ ಸಂಗ್ರಹ. ಕೇಳಬಾರದನ್ನ ಕೇಳೋದು 2 ಕಿವಿಗಳಿಂದಲೂ ಕೂಡ, ಅದರಿಂದಲೂ ಪಾಪ ಸಂಗ್ರಹ. ಹೀಗೆ ಆ ದ್ವಾರಗಳಿಂದ ಹೋಗಿ ವ್ಯಾಪಾರ ಮಾಡಿ ಹಣ ಸಂಗ್ರಹ ಮಾಡ್ತಿದ್ದ. ಅಂದ್ರೆ 9 ದ್ವಾರಗಳಿಂದಲೂ ಕೂಡ ಒಂದಲ್ಲ ಒಂದು ದ್ವಾರದ ಕರ್ಮವನ್ನ ಮಾಡ್ತಾ ಪಾಪ ಸಂಗ್ರಹ ಮಾಡ್ತಾನೆ. ಯಾಕೆ ಅಂದ್ರೆ ಇವನು ಮಾಡಿಕೊಂಡದ್ದು ಯಾವುದನ್ನ, ಯಾವ ಹೆಣ್ಣನ್ನ? ಪುರಂಜನಿಯನ್ನ ಮದುವೆ ಮಾಡಿಕೊಂಡಿದ್ದ. ಅಂದ್ರೆ ಭೋಗ ಬುದ್ಧಿ, ಪರಮಾತ್ಮನನ್ನು ಅರಿಯದ
ಆ ಬುದ್ಧಿಯನ್ನು ಮದುವೆ ಮಾಡಿಕೊಂಡದ್ರಿಂದ ಬರೇ ಪಾಪ ಸಂಗ್ರಹವೇ ನಡಿ. ಹೀಗಿರುವಾಗ ಚಂಡವೇಗನ ಆಕ್ರಮಣ ಆಯಿತು. 720 ಸೈನಿಕರಿದ್ರು ಅಂತಂದ್ರೆ ಸಂವತ್ಸರ ಚಂಡವೇಗ, ಒಂದೊಂದು ಸಂವತ್ಸರ ಉರುಳಿತಲ್ಲ, ಅದೇ ಚಂಡವೇಗನ ಆಕ್ರಮಣ ಈ ಪಟ್ಟಣದ ಮೇಲೆ ಅಂತ. ನಮ್ಮ ದೇಹವೇ ಒಂದು ಪಟ್ಟಣ, ಇದ್ರ ಮೇಲೆ ದಾಳಿ ಮಾಡೋದು ಅಂತಂದ್ರೆ ಸಂವತ್ಸರಗಳು ಉರುಳಿದಂತೆ ಯುಗಾದಿ ಬಂದಂತೆ ದಾಳಿ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ನಮ್ಮ ಆಯುಷ್ಯ ಕ್ಷೀಣ ಆಯಿತು. 100 ವರ್ಷದಲ್ಲಿ ಒಂದೊಂದು ಸಂವತ್ಸರ ಕಳೆದಂತೆ ನಮ್ಮ ಬದುಕು ಒಂದೊಂದೇ ವರ್ಷ ಕಡಿಮೆ ಆಗ್ತಾ ಬರ್ತದೆ, ಮೃತ್ಯುವಿಗೆ ಹತ್ತಿರ ಆಗ್ತಾ ಇದೆ. ಅವನಿಗೆ 720 ಸೈನಿಕರು ಅಂದ್ರೆ 360 ಹಗಲು 360 ರಾತ್ರಿ. ಒಂದು ಹಗಲು ಕಳೆದ್ರೆ ಒಂದು ರಾತ್ರಿ ಕಳೆದ್ರೆ ಆಯುಷ್ಯ ಕ್ಷೀಣನೇ ಆಯ್ತು ಅಂತ. ಹೀಗೆ ಆಯುಷ್ಯ ಕ್ಷೀಣ ಆಗ್ತಿರುವಾಗ ಮತ್ತೊಬ್ಬಳು ಬಂದು ಕಾಲಕನ್ಯೆ. 3 ಲೋಕ ತಿರುಗಿದ್ರು ಯಾರೂ ಮದುವೆ ಮಾಡಿಕೊಂಡಿದ್ದಿಲ್ಲ, ನಾರದರೂ ವಿವಾಹ ಮಾಡಿಕೊಳ್ಳಿಲ್ಲ, ಯವನೇಶ್ವರನೂ ಮಾಡಿಕೊಳ್ಳಿಲ್ಲ. ಅವನ ವರದಿಂದ ಯಾರಿಗೂ ಗೊತ್ತಾಗದೆ ಎಲ್ಲರಲ್ಲೂ ಬಂದು ಸೇರ್ತಾ ಇದ್ಲು. ಅಂಥ ಆ ಕಾಲಕನ್ಯೆ ಯಾರು ಅಂತಂದ್ರೆ ಕಾಲಕನ್ಯಾ ಜರಾ ಸಾಕ್ಷಾತ್ ಲೋಕಸ್ಥಾನ್ನಾಭಿನಂದತಿ. ಕಾಲಕನ್ಯಾ ಅಂದ್ರೆ ಮುದಿತನ, ಮುಪ್ಪು. ಯಾರೂ ಒಪ್ಪಿಲ್ಲಂತೆ ಆ ಮುಪ್ಪನ್ನು. 3 ಲೋಕ ತಿರುಗಿತು, ನನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ರಿ. ಜರೆ, ಆ ಜರೆಯನ್ನ ಯಾರು ಮದುವೆ ಮಾಡ್ಕೊಳ್ತಾರೆ? ಎಲ್ಲ ಸೌಂದರ್ಯ ಹೋಗ್ಬಿಡ್ತದೆ, ಆವಾಗ ದೌರ್ಬಲ್ಯ ಬರ್ತದೆ. ಆದ್ರಿಂದ ಜರೆಯನ್ನ, ಮುಪ್ಪನ್ನ ಯಾರೂ ಮದುವೆ ಮಾಡಿಕೊಳ್ಳಿಲ್ಲ. ಕೊನೆಗೆ ಅವಳು ಹೋಗಿ ಯವನೇಶ್ವರನ ಹತ್ರ ಹೋದ್ಲು. ಅಂದ್ರೆ ಆ ಮುಪ್ಪು ಮೃತ್ಯುದೇವತೆ ಹತ್ರ ಹೋಯ್ತಂತ. ಮೃತ್ಯುದೇವತೆ ಹತ್ರ ಹೋಗಿ ಕೇಳ್ತಾ ಇದೆ, ನೀನಾದ್ರೂ ಮದುವೆ ಮಾಡಿಕೊಂಡು. ಅವನು ಹೇಳಿದ, ನೀನ್ ನನ್ನ ತಂಗಿ ಆಗಿ, ನಾನು ಹೋಗುವಲ್ಲೆಲ್ಲ ನನಗಿಂತ ಮುಂಚಿತವಾಗಿ ನೀನು ಹೋಗು, ಅವರನ್ನು ದುರ್ಬಲಗೊಳಿಸು, ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲರ ಹತ್ರ ಹೋಗುವಂತ ವರ ಕೊಟ್ಟ ಮುಪ್ಪಿಗೆ. ಯಾರಿಗೂ ಗೊತ್ತಾಗದಂತೆ ಮುಪ್ಪು ಬರಲಿಕ್ಕೆ ಪ್ರಾರಂಭ ಆಯಿತು. ಯಾವತ್ತು ಮುದುಕರಾಗ್ತೇವೆ ಅಂತ ಯಾರಿಗೂ ಗೊತ್ತಿದೆ. ಗೊತ್ತಾಗದೆ ಮುಪ್ಪು ಬಂದು ಸೇರಿರ್ತದೆ. ಅದರ ಪರಿಣಾಮ ಮಾತ್ರ ಅರ್ಥ ಆಗ್ತದೆ. ಏನು ಅಂದ್ರೆ ಯಯಾಭಿಭೂತ ಪುರುಷ ಸದ್ದು ನಿಸ್ಸಾರತಾಮಿಯಾತ್. ಆ ಮುಪ್ಪು ಬಂತು ಅಂದ್ರೆ ಮನುಷ್ಯ ನಿಸ್ಸಾರ ಆಗ್ತಾನೆ, ಶಕ್ತಿ ಕುಂಠಿತ ಆಗ್ತದೆ, ನೆನಪಿನ ಶಕ್ತಿ ಹೋಗ್ತದೆ, ಧ್ವನಿ ಕುಂಠಿತ ಆಗ್ತದೆ, ದೇಹದ ಶಕ್ತಿ ಹೋಗ್ತದೆ. ಇಂಥ ಮುಪ್ಪು ಅದು ಬಂದು ಸೇರಿಕೊಂಡಿರ್ತದೆ. ಆಮೇಲೆ ಯವನೇಶ್ವರ ಬಂದ ಅಂತಂದ್ರೆ ಮೃತ್ಯು ಬಂತು. ಮುಪ್ಪು ಬಂದ ನಂತರದಲ್ಲಿ ಬರೋದು ಮೃತ್ಯು. ಆ ಮೃತ್ಯು ಬರುವಾಗ ಪುರಂಜನ ಹೆದರ್ಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಮನುಷ್ಯನಿಗೆ ಅರಿವಾಗುವುದು ಮೃತ್ಯು ಹತ್ತಿರ ಬಂದಾಗ ಅರಿವಾಗ್ತದೆ. ಇನ್ನೂ ಎಷ್ಟೋ ಕೆಲಸ ಬಾಕಿ ಇದೆ ನಾನು ಮಾಡೋದು, ಏನೂ ಆಗಿಲ್ಲ, ಏನೂ ಸಾಧನೆ ಮಾಡಿಲ್ಲ, ಅಷ್ಟು ಬೇಗ ಮೃತ್ಯು ಬಂತಲ್ಲ ಅಂತ ಆವಾಗ ಹೆದರಿ ಅದನ್ನ ಹಿಮ್ಮೆಟ್ಟಿಸಲಿಕ್ಕೆ ನೋಡ್ತಾನೆ. ಯಾರು ಅದನ್ನು ಹಿಮ್ಮೆಟ್ಟಿಸುವುದಿಲ್ಲ. 5-10 ಮಂದಿ ಹೆಂಡತಿ ಜೊತೆಗೆ ಬಂದ ಭಟರು ಅಂದ್ರೆ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯ ಮೊದಲೇ ಮೃತ್ಯು ಬರೋ ಹೊತ್ತಿಗೆ ಮುಪ್ಪು ಬಂದಾಗಲೇ ಅವೆಲ್ಲ ಬಿಟ್ಟು ಹೋಗಿರ್ತಾರೆ. ಕೊನೆ ತನಕ ಹೋರಾಡಿದ್ದು 5 ಹೆಡೆ ಹಾವು ಅಂದ್ರೆ ಪ್ರಾಣ, ಅಪಾನ, ಯಾನ, ಉದಾನ ಸಮಾನಗಳಿಂದ ಕೂಡಿದಂತಹ ಮುಖ್ಯ ಪ್ರಾಣದೇವರು ಮಾತ್ರ ಕೊನೆ ತನಕ ಹೋರಾಡ್ತಾ ಇದ್ರು. ಅಂದ್ರೆ ಶ್ವಾಸೋಚ್ಛ್ವಾಸ ಒಂದು ಕೊನೆಯೇ ತನಕ ಇರೋದು. ಆಗ ಪ್ರಜ್ವಾಲ ಅನ್ನುವನು ಬೆಂಕಿ ಹಚ್ಚಿದ. ಆ ಮರಕ್ಕಿದು ಪಟ್ಟಣಕ್ಕೆ ಬೆಂಕಿ ಹಚ್ಚಿತು, ಹಾವು ಹೊರಗೋಯ್ತು ಅಂತಂದ್ರೆ ಮೃತ್ಯು ಹತ್ತಿರ ಬಂದಾಗ ಭಯಂಕರವಾದ ಒಂದು ಜ್ವರ ಬರ್ತದಂತೆ. ಅದು ಬಂದಾಗ ಪ್ರಾಣದೇವರು ತಮ್ಮ ಹಂಸ ಮಂತ್ರ ಜಪ ಮುಗಿಸಿ ಅವರು ಹೊರಡ್ತಾರೆ. ಗುಜುಗುಟ್ಟು ಹಾವು ಅಂತಂದ್ರೆ ಹಂಸಃ, ಸೋಹಂ, ಸ್ವಾಹ ಅಂತ 3 ಮಂತ್ರಗಳನ್ನ ಸೇರಿಸಿ ಒಂದು ಮಾಲಾ ಮಂತ್ರ ಅಂತ ಮಾಡಿ ಪ್ರಾಣದೇವರು ಜಪ ಮಾಡ್ತಿರ್ತಾರೆ. ಹಂಸಃ, ಸೋಹಂ, ಸ್ವಾಹ. ಒಂದು ಸಲ ಉಸಿರು ಹೊರಗೆ ಬರ್ತದೆ, ಒಂದ್ಸಲ ಉಸಿರು ಒಳಗೆ ಹೋಗ್ತದೆ, ಸ್ವಲ್ಪ ಹೊತ್ತು ನಿಂತಿರ್ತದೆ. ಕುಂಭಕ ಅಂತ ಕರೀತಾರೆ. ಹಂಸಃ, ಸೋಹಂ, ಸ್ವಾಹ 3 ಮಂತ್ರ. ಇದು ಭಗವಂತನ ಮಂತ್ರ. ಹಂಸಃ ಅಂತಂದ್ರೆ ಪರಮಾತ್ಮ ನಿರ್ದುಷ್ಟ ಅಂತ. ಹಂಸ ಅನ್ನೋ ಶಬ್ದಕ್ಕೆ ಅರ್ಥ ಪರಮಾತ್ಮ ನಿರ್ದುಷ್ಟ. ಸೋಹಂ ಅಂದ್ರೆ ಅವನೇ ನಾನು ಅಂತ ಅರ್ಥ ಅಲ್ಲ. ಸೋಹಂ ಅಂತಂದ್ರೆ ಅವನು ನನ್ನ ಅಂತರ್ಯಾಮಿ. ನಾನು ದುಷ್ಟ, ಆದರೆ ನಿರ್ದುಷ್ಟನಾದ ಪರಮಾತ್ಮ ನನ್ನ ಅಂತರ್ಯಾಮಿ ಆಗಿದ್ದಾನೆ. ಬೇರೆಯವರು ದುಷ್ಟರಾದರೂ ಕೂಡ ಅವರಲ್ಲಿ ಭಗವಂತ ನಿರ್ದುಷ್ಟನಾಗೇ ಇರ್ತಾನೆ. ಅವನಿಗೆ ನಮ್ಮ ಲೇಪ ಪರಮಾತ್ಮನಿಗೆ ಆಗೋದಿಲ್ಲ. ನಿರ್ಲಿಪ್ತನಾಗಿ ನಿರ್ದುಷ್ಟನಾಗಿದ್ದಾನೆ. ಸ್ವಾಹ, ಹಂಸಃ ಅಂದರೆ ನಿರ್ದುಷ್ಟನಾದ ಭಗವಂತ. ಸೋಹಂ ನನ್ನ ಅಂತರ್ಯಾಮಿಯಾಗಿದ್ದಾನೆ. ಆದ್ರಿಂದ ನಾನು ಮಾಡಿದ್ದೆಲ್ಲ ಅವನಿಗೆ ಸ್ವಾಹ. ನನ್ನ ಅಂತರ್ಯಾಮಿಯಾಗಿದ್ದರಿಂದ ನಾನು ಮಾಡಿದ್ದೆಲ್ಲ ಅವನೇ ಮಾಡಿಸಿದ್ದು ಅಂತ ಅರ್ಥ. ಆದ್ರಿಂದ ಎಲ್ಲವೂ ಅವನಿಗೆ ಅರ್ಪಿತ. ಇದು
ಮುಖ್ಯ ಪ್ರಾಣದೇವರು ಸದಾ ಈ ಅನುಸಂಧಾನದಿಂದ ಕರ್ಮ ಮಾಡ್ತಾರೆ. ಇದು ಪ್ರಾಣದೇವರ ಜಪ ನಮಗೆ ಉಸಿರಾಟ ಅಷ್ಟೇ. ಪ್ರಾಣದೇವರು ಈ ಜಪವನ್ನು ಮುಗಿಸಿ ಹೊರಟರು. ಆಮೇಲೆ ಪಟ್ಟಣ ಬಿದ್ದೋಯ್ತು ಅಂತಂದ್ರೆ ಪ್ರಾಣದೇವರು ಇರೋ ತನಕ ದೇಹ ಅವರು ಬಿಟ್ಟು ಹೋದ ಮೇಲೆ ಒಂದು ಕ್ಷಣ ಈ ದೇಹಕ್ಕೆ ಅಸ್ತಿತ್ವ ಇಲ್ಲ, ಕುಸಿದು ಬೀಳ್ತದೆ. ಆಗ ಜೀವ ಯವನೇಶ್ವರನ ಪರಿವಾರಕ್ಕೆ ಸಿಗ್ತಾನೆ. ನನ್ನ ಜೀವನನ್ನ ಯಮದೂತರು ಹಿಡ್ಕೊಂಡು ನರಕಕ್ಕೆ ತಗೊಂಡು ಹೋಗ್ತಾರೆ. ನರಕಕ್ಕೆ ಹಾಕುವಾಗ ಆ ಪುರಂಜನ ಯೋಚನೆ ಮಾಡಿದ್ದು ಯಾರನ್ನ? ತನ್ನ ಹೆಂಡತಿ. ಹಾಗೆ ಮನುಷ್ಯ ಜೀವ ಯಾವುದ್ಯಾವುದನ್ನೋ ಯೋಚನೆ ಮಾಡ್ತಾ ಇರ್ತಾನೆ, ನರಕದಲ್ಲಿ ಅನುಭವಿಸಿ ಮತ್ತೆ ಅದೇ ರೀತಿಯಾದ ಜನ್ಮ ಎತ್ತುತ್ತಾನೆ, ಮತ್ತೆ ಅನ್ನೋ ಯೋಚನೆ ಮಾಡ್ತಾ ಇರ್ತಾನೆ, ಮತ್ತಂತಹ ಜನ್ಮ ಎತ್ತುತ್ತಾನೆ. ಒಬ್ಬ ಪುರುಷನನ್ನು ಯೋಚನೆ ಮಾಡಿ ಸತ್ತರೆ ಪುರುಷ ಜನ್ಮನೂ ಬರ್ತದೆ, ಸ್ತ್ರೀಯನ್ನು ಯೋಚನೆ ಮಾಡಿ ಸತ್ತರೆ ಸ್ತ್ರೀ ಜನ್ಮ ಬರ್ತದೆ, ಒಂದು ಪ್ರಾಣಿಯನ್ನು ಯೋಚನೆ ಮಾಡಿ ಸತ್ತರೆ ಪ್ರಾಣಿ ಜನ್ಮನೂ ಬರ್ತದೆ. ಹೀಗೆ ಅನೇಕ ಜನ್ಮಗಳು ಎತ್ತಿದ ಮೇಲೆ ಅವನ ಯೋಗ್ಯತೆ, ಒಳ್ಳೆ ಯೋಗ್ಯತೆ ಇತ್ತು ಅಂತಂದ್ರೆ ಯಾರೋ ಒಬ್ರು ಗುರುಗಳು ದೊರೀತಾರೆ. ಬ್ರಾಹ್ಮಣರೊಬ್ರು ಬಂದು ಆ ವೈದರ್ಭಿಯನ್ನ ಬೋಧನೆ ಮಾಡಿದ್ರು, ಎಚ್ಚರಿಸಿದ್ರು. ನನ್ನನ್ನು ಮರೆಸಿದ್ರಿಂದ ಹೀಗಾಯ್ತು, ಇನ್ನೊಂದ್ಸಲ ಮರಿಬೇಡ ಅಂತ ಎಚ್ಚರಿಕೆ ಕೊಟ್ಟರು ಅಂತಂದ್ರೆ ಕಾಲಾಂತರದಲ್ಲಿ ಮನುಷ್ಯನಿಗೆ ಎಷ್ಟೋ ಜನ್ಮ ಎತ್ತಿದ ಮೇಲೆ ಒಬ್ಬರು ಬ್ರಾಹ್ಮಣರು ಬರ್ತಾರೆ. ಆ ಬ್ರಾಹ್ಮಣರು ಬೋಧನೆ ಮಾಡ್ತಾರೆ, ಭಗವಂತನನ್ನ ಮರೆತು, ನನ್ನನ್ನು ಮರೆತು ಅಂದ್ರೆ ಪರಮಾತ್ಮನನ್ನ ಮರೆತು ಜೀವನ ಮಾಡಿದ್ದಕ್ಕೆ ಹೀಗಾಯ್ತು. ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಲಿಲ್ಲ, ನಿನ್ನ ಹೆಂಡತಿ ಸ್ಮರಣೆ ಬಂತು, ಇನ್ನು ಮೇಲೆ ನನ್ನ ಮರಿಬೇಡ ಅಂತ ಆ ಬ್ರಾಹ್ಮಣ ಹೇಳ್ತಾರೆ. ಹಾಗೆ ಮನುಷ್ಯರಿಗೆ ಅಂಥ ಒಬ್ಬರು ಬ್ರಾಹ್ಮಣರು ಬಂದು ಪರಮಾತ್ಮನನ್ನ ಮರಿಬೇಡ್ರಿ ಅಂತ ಬೋಧಿಸ್ತಾರೆ. ಅಂಥ ಬ್ರಾಹ್ಮಣರು ಈಗಾಗಲೇ ಬಂದುಬಿಟ್ಟಿದ್ದಾರೆ, ನಮಗೆಲ್ಲ ಬೋಧಿಸಿದ್ದಾರೆ. ಅವರೇ ಮಧ್ವಾಚಾರ್ಯರು. ಸದನಂ ಬಹುಲೋಕ ವಿಚಿಂತನಯ ಪ್ರವಣಂಕುರು ಮಾನಸಂ ಈಶಪದೇ. ಬರೇ ಲೌಕಿಕ ಭಗವಂತನನ್ನು ಮರೆತು ಜೀವನ ಮಾಡಬೇಡ್ರಿ, ಪ್ರವಣಂಕುರು ಮಾನಸಂ ಈಶಪದೇ. ಪರಮಾತ್ಮನ ಪಾದದಲ್ಲಿ ಸ್ವಲ್ಪ ವರ್ಷಕ್ಕೆ ಒಂದೊಂದು ಹೆಜ್ಜೆ ಭಗವಂತನ ಕಡೆ ಹಾಕ್ತಾ ಬರ್ರಿ ಅಂತ. ಒಂದೇ ಸಲ ಲೌಕಿಕ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಸದಲಂ ಬಹುಲೋಕ ವಿಚಿಂತನಯ, ಅತಿ ಲೌಕಿಕವನ್ನು ಹಚ್ಕೋಬೇಡ್ರಿ. ಪ್ರವಣಂಕುರು ಮಾನಸಂ ಈಶಪದೇ, ಪರಮಾತ್ಮನ ಕಡೆ ಬರ್ರಿ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲಿ ಪುರಂಜನ ತನ್ನ ಹೆಂಡತಿಯನ್ನು ಧ್ಯಾನ ಮಾಡಿ ಸ್ತ್ರೀ ಜನ್ಮ ಪಡೆದ, ಅವಳು ಗಂಡನನ್ನು ಧ್ಯಾನ ಮಾಡಿ ಪುರುಷ ಜನ್ಮ ಪಡೆದ್ಲು. ಹಾಗಾಗಬಾರದು. ಸಂತತ ನನ್ನನ್ನು ಚಿಂತನೆ ಮಾಡಿ ಅಂತಕಾಲದಲ್ಲಿ ವಿಶೇಷವಾಗಿ ಹರಿಯನ್ನು ಚಿಂತನೆ ಮಾಡ್ರಿ ಅಂತ ಶ್ರೀಮದ್ ಆಚಾರ್ಯರು ಎಚ್ಚರಿಸಿದ್ದಾರೆ. ಇದೇ ಪುರಂಜನೋಪಾಖ್ಯಾನದ ಸಾರ. ಅದನ್ನು ಮಧ್ವಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ. ಪರಮಾತ್ಮನನ್ನು ಮರೆತು ಜೀವನ ಮಾಡಬಾರದು ಅನ್ನೋದು ಇದರ ಮುಂದೆ. ಇದಿಷ್ಟು ಧ್ರುವನ ಉತ್ತಾನಪಾದನ ವಂಶದ ಪರಂಪರೆ ಕಥೆ ಆಯಿತು. ಇನ್ನು ಮುಂದೆ ಪ್ರಿಯವ್ರತನ ಕಥೆ ಹೇಳ್ತಾರೆ. ಸ್ವಯಂಭವ ಮನುವಿನ ಜ್ಯೇಷ್ಠ ಪುತ್ರ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನೇಧ್ರ, ಆಗ್ನೇಧ್ರನ ಮಗ ನಾಭಿರಾಜ. ನಾಭಿ ಎನ್ನುವವನಿಗೆ ಮಕ್ಕಳಿದ್ದಿಲ್ಲ ಅಂತ ಅವನು ಯಜ್ಞ ಮಾಡುವಾಗ ಪರಮಾತ್ಮನೇ ಬಂದು ಬ್ರಾಹ್ಮಣರನ್ನು ಕೇಳಿದ, ಏನು ಸಂಕಲ್ಪ ಮಾಡಿದ್ದೀರಿ, ಯಾಕೆ ಯಜ್ಞ ಮಾಡಿಸ್ತಿದ್ದೀರಿ ಅಂತ ಕೇಳ್ತಾನೆ. ಆ ಬ್ರಾಹ್ಮಣರು ಹೇಳಿದ್ರು, ನಿನ್ನಂಥ ಮಗು ಹುಟ್ಟಬೇಕು, ಅದಕ್ಕೆ ಯಜ್ಞ ಮಾಡ್ತಿದ್ದೇವೆ ಅಂದ್ರು. ಪರಮಾತ್ಮ ಅಂತಾನೆ, ನನ್ನಂಥ ಮಗು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ? ನನಗೆ ಏನಂತಾರಲ್ಲ ಒಂದಿರಲಿ, ನೈವೇಶಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಪಾಸ್ತಂರಸೋ ಯೋಸ್ತಮಃ. ಭಗವಂತನಿಗೆ ಸಮಾನವಾದ ಯಾವ ಚೇತನನೂ ಇಲ್ಲ. ಅವನೊಬ್ಬನೇ ಪರಮಚೇತನ. ಎಂದೆಂದೂ ಅವನೊಬ್ಬನೇ, ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಅವನಿಗೆ ಸಮಾನರಾದವರು ಹುಟ್ಟೋದೇ ಇಲ್ಲ. ಹೀಗಿರುವಾಗ ನನಗೆ ಸಮಾನನಾದ ಮಗ ಹುಟ್ಟಬೇಕು ಅಂತ ನೀವು ಹೇಗೆ ಹೇಳಿದ್ರಿ ಬ್ರಾಹ್ಮಣರು ಅಂತ ಪರಮಾತ್ಮ ವಿಚಾರ್ತ. ಆಯ್ತು, ನಿಮ್ಮ ಮಾತನ್ನು ಸುಳ್ಳು ಮಾಡೋಣ ಅಂತಂದ್ರೆ ಬ್ರಾಹ್ಮಣರ ಮಾತು ಸುಳ್ಳಾಗುವುದಿಲ್ಲ, ಆಗಬಾರದು ಅಂತ ಹರಿಸಂಕಲ್ಪ. ಆದ್ರಿಂದ ನಿಮ್ಮ ಮಾತು ಸುಳ್ಳಾಗಬಾರದು, ನನ್ನಂಥವು ನಿನ್ನೊಬ್ಬ ಹುಟ್ಟಬಾರದು, ನೀವು ನನ್ನಂಥ ಮಗ ಹುಟ್ಟಬೇಕು ಅಂತ ಬಾಯಲ್ಲಿ ಹೇಳಿದ್ವಿ. ಏನ್ ಮಾತು? ನನ್ನಂಥವನು ನಾನು ಅಂತಾನೆ ಪರಮಾತ್ಮ. ನನ್ನಂಥವನು ನಾನು. ಗಗನಂ ಗಗನಾಕಾರ, ಸಾಗರ ಸಾಗರೋಪಮಃ ಅಂತಾರೆ. ಆಕಾಶ ಗಗನ ಹೇಗಿದೆ ಅಂತಂದ್ರೆ ಗಗನ ಗಗನದ ಹಾಗೆ, ಸಾಗರ ಹೇಗಿದೆ ಅಂತಂದ್ರೆ ಏನ್ ಹೇಳಬೇಕು? ಸಾಗರ ಸಾಗರದಂತೆ. ಅದಕ್ಕೆ ಇನ್ನೊಂದನ್ನು ಹೋಲಿಕೆ ಇಲ್ಲ. ಹಾಗೆ ನನ್ನಂಥವನು ನಾನೇ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಶ್ರೀಹರಿ ಋಷಭ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಇದು ಪರಮಾತ್ಮನ ಋಷಭಾವತಾರ ಪ್ರಿಯವ್ರತನ ಪರಂಪರೆಯಲ್ಲಿ ನಡೀತದೆ.
ಋಷಭನಾಗಿ ಪರಮಾತ್ಮ ಅವತಾರ ಮಾಡಿದ ಮೇಲೆ ಜಯಂತಿಯನ್ನು ಕನ್ನೆಯನ್ನು ಮದುವೆ ಮಾಡಿಕೊಂಡು ಭರತ ಮೊದಲಾದ 100 ಜನರಿಗೆ ಜನ್ಮ ಕೊಡ್ತಾನೆ. ಈ ದೇಶ ಆಳಿದ ಭರತ ಋಷಭ ಪರಮಾತ್ಮನ ಮಗ. ಭಾಗವತ ಹೇಳೋದು ಹಾಗೆ, ಏನೇದಂ ವರ್ಷಂ ಭಾರತ ಮಿತಿ ವ್ಯಪದಿಶಂತಿ. ಇನ್ನೊಬ್ಬ ಭರತ ಇದ್ದಾನೆ, ದುಷ್ಯಂತನ ಮಗ, ಅವನು ಅನಂತರ ಬಂದ ಭರತ. ಆದರೆ ಈ ದೇಶ ನಿರ್ಮಾಣ ಮಾಡಿದವನು ಭರತ ಚಕ್ರವರ್ತಿ, ಋಷಭ ಪರಮಾತ್ಮನ ಮಗ. ಆ ಋಷಭ ಭರತ ಮೊದಲಾದ ಎಲ್ಲ ಮಕ್ಕಳನ್ನು ಕರೆದು ಅವರಿಗೆ ಉಪದೇಶ ಮಾಡಿ ಆಮೇಲೆ ಕಾಡಿಗೆ ಹೋಗ್ತಾನೆ. ನಾವು 4ನೇ ಸ್ಕಂದದಲ್ಲಿ ನೋಡಿದ್ವಿ, ತಾಯಿ ಮಕ್ಕಳಿಗೆ ಏನು ಉಪದೇಶ ಮಾಡಬೇಕು, ತಾಯಿ ಸುನೀತಿ ಧ್ರುವನಿಗೆ ಏನು ಉಪದೇಶ ಮಾಡಿದ್ಲು ಅಂತ ಅನ್ನೋದು ಬಂತು. ಭಗವಂತನ ಆರಾಧನೆ ಮಾಡು, ಪರಮಾತ್ಮನ ಪಾದಗಳನ್ನು ನಂಬು, ನಿನಗೆ ಒಳ್ಳೆ ಸ್ಥಾನ ಸಿಗ್ತದೆ ಅಂತ ಹೇಳಿದ್ವಿ. ವಾಸುದೇವ ಮಂತ್ರ ಜಪ ಮಾಡಿ ಧ್ರುವ ಒಳ್ಳೆ ಸ್ಥಾನವನ್ನೇ ಗಳಿಸಿದ. ಹಾಗೆ ಋಷಭನಾಮಕ ಪರಮಾತ್ಮ ಭರತ ಮೊದಲಾದ ಮಕ್ಕಳಿಗೆ ಹೇಳ್ತಾನೆ, ನಿಮಗೆ ಶ್ರೇಯಸ್ಸಾಗಬೇಕಾದ್ರೆ ನೀವೇನು ಮಾಡಬೇಕು, ಈ ಮನುಷ್ಯ ದೇಹ ಹೇಗೆ ಸಾರ್ಥಕ ಮಾಡ್ಕೊಳ್ತೀರಿ ಅಂದ್ರೆ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಜಂ. ಋಷಭನಾಮಕ ಪರಮಾತ್ಮ ಹೇಳೋದು ಮಹಾತ್ಮರ ಸೇವೆ ಮಾಡ್ರಿ ಅಂತ. ಮಹತ್ಸೇವಾಂ, ಮನುಷ್ಯ ಜನ್ಮ ಬಂದಾಗ ಅನುಸಂಧಾನ ಪೂರ್ವಕವಾಗಿ ಮಹಾತ್ಮರ ಸೇವೆ ಮಾಡ್ಲಿಕ್ಕೆ ಬರ್ತದೆ. ಬಾಕಿ ಪ್ರಾಣಿಗಳ ಜನ್ಮದಲ್ಲಿ ಸೇವೆ ಆಗ್ತದೆ, ಆದರೆ ನಾವು ಸೇವೆ ಮಾಡ್ತಿದ್ದೀವಿ ಅನ್ನೋ ಅನುಸಂಧಾನ ಆ ಪ್ರಾಣಿಗಳಿಗಿರೋದು. ಎತ್ತುಗಳು ಎತ್ತಿನ ಗಾಡಿ ಕಳ್ಕೊಂಡು ಹೋಗ್ತಾರೆ, ಅದರಲ್ಲಿ ದೇವರ ಪೆಟ್ಟಿಗೆನೂ ಸಂಚಾರ ಮಾಡಬಹುದು, ಮಹನೀಯರು ಕೂತು ಓಡಾಡ್ತಿದ್ರು. ಆದರೆ ಆ ಎತ್ತುಗಳಿಗೆ ನಾನು ಈ ಸೇವೆ ಮಾಡಿದ್ದೀನಿ, ದೇವರ ಪೆಟ್ಟಿಗೆ ಹೊತ್ತುಕೊಂಡು ತಿರುಗಿದ್ದೀನಿ, ಇಂಥ ಮಹನೀಯರನ್ನ ಕೂಡಿಸ್ಕೊಂಡಿದ್ದೀನಿ, ಅವರ ಸೇವೆ ಮಾಡಿದ್ದೀನಿ ಅನ್ನೋ ಅನುಸಂಧಾನ ಎತ್ತುಗಳಿಗಿರೋದು. ಚಮರಿ ಮೃಗದ ಬಾಲದಿಂದ ಚಾಮರ ಮಾಡ್ತಾರೆ, ದೇವರಿಗೆ ಹಾಕ್ತಾರೆ, ಚಾಮರ ಸೇವೆ ನಡೀತದೆ. ಆ ಚಮರಿ ಮೃಗಕ್ಕೆ ಅನುಸಂಧಾನ ಇಲ್ಲ. ನನ್ನ ಬಾಲ ಇವತ್ತು ದೇವರಿಗೆ ಸೇವೆ ಆಗ್ತಾ ಇದೆ ನನ್ನ ಬಾಲದಿಂದ ಅಂತ, ಅದಕ್ಕೆ ಅನುಸಂಧಾನ. ಗೋವಿನ ಹಾಲು ದೇವರಿಗೆ ಅಭಿಷೇಕ ಆಗ್ತದೆ, ದನಕ್ಕೆ ಅನುಸಂಧಾನ ಇರೋದು. ನನ್ನ ಹಾಲು ಪರಮಾತ್ಮನಿಗೆ ಅಭಿಷೇಕ ಆಗ್ತಾ ಇದೆ ಅಂತ. ಗೋಮಯದಿಂದಲೇ ಸಾರಿಸಿ ಅದರ ಮೇಲೆ ದೇವರ ಮಂಟಪ ಇಡ್ತಾರೆ, ಅದಕ್ಕೆ ಅನುಸಂಧಾನ ಇಲ್ಲ ಗೋವಿಗೆ. ನನ್ನ ಗೋಮಯದಿಂದ ಅದರ ಮೇಲೆ ದೇವರು ಕೂತಿದ್ದಾನೆ ಅನ್ನುವಂತಹ ಕಲ್ಪನೆ ಅದಕ್ಕಿರೋದಿಲ್ಲ. ಆನೆ ದಂತಗಳಿಂದ ಬೇಕಾದಷ್ಟು ದೇವರಿಗೆ ಆಭರಣ ಎಲ್ಲ ನಡೀತದೆ, ಆನೆಗೆ ಅನುಸಂಧಾನ ಇರೋದು. ಮನುಷ್ಯಂದು ವೈಶಿಷ್ಟ್ಯ ಅಂದ್ರೆ ಅನುಸಂಧಾನ ಒಂದೇ ವೈಶಿಷ್ಟ್ಯ, ಅದು ಬಿಟ್ಟು ಬೇರೆ ಯಾವುದು ಉಪಯೋಗಗೊಳ್ಳೋದಿಲ್ಲ. ಚಮರಿ ಮೃಗದ ಕೂದಲಿದ್ದ ಹಾಗೆ ಮನುಷ್ಯನ ಕೂದಲು ಮುಟ್ಟಿದ್ರೆ ಕೈ ತೊಳ್ಕೋಬೇಕು. ಅಕಸ್ಮಾತ್ ಪೂಜೆ ಮಾಡುವಾಗ ತಲೆ ಮುಟ್ಟಿದ್ರೆ ಕೈ ತೊಳ್ಕೊಂಡೇ ಮತ್ತೆ ಸಾಲಿಗ್ರಾಮ ಮುಟ್ಟಿದ್ರೆ. ಉಗುರು ತಾಗಬಾರದು, ನೀರಿಗೆ ಉಗುರು ಬಿದ್ದರೆ ಉಗುರು ತಾಗಿದ್ರೆ ಅವನ್ ನೆರಳು ಬೀಳಬಾರದು ದೇವರ ಮೇಲೆ. ಮನುಷ್ಯನ ನೆರಳು ಕೂಡ ಬೀಳಬಾರದು ಅಂತ, ಅಂತಹ ದೇಹ ಮನುಷ್ಯನ ದೇಹ. ಅದಕ್ಕೆ ಮತ್ತೆ ಶಂಖಭ್ರಮಣ ಅಂತ ಕೊನೆಗೆ ಮಾಡ್ತಾರೆ. ಆದರೂ ದೇವರ ಪೂಜೆ ಮಾಡಲಿಕ್ಕೆ ಅಧಿಕಾರಿಯಾದವನು ಮನುಷ್ಯನು. ಅದನ್ನೆಲ್ಲ ಬೇರೆ ಬೇರೆ ಪ್ರಾಣಿಗಳ ಪದಾರ್ಥಗಳನ್ನೆಲ್ಲ ತೆಗೆದು ಅನುಸಂಧಾನ ಪೂರ್ವಕವಾಗಿ ಅರ್ಪಣೆ ಮಾಡತಕ್ಕಂಥ ಯೋಗ್ಯತೆ ಆ ಭಾಗ್ಯ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ದರಿಂದ ಮಹತ್ಸೇವಾನ್ ದ್ವಾರಮಾಹುರ್ ವಿಮುಕ್ತೇ, ಭಗವಂತನ ಸೇವೆ ನಡೀಬೇಕು. ಪರಮಾತ್ಮನ ಸೇವೆ, ಭಗವದ್ಭಕ್ತರ ಸೇವೆ, ಇದೆಲ್ಲ ಮಾಡಿ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಭರತ ಋಷಭನಾಮಕ ಪರಮಾತ್ಮ ಭರತಾದಿಗಳಿಗೆ ಉಪದೇಶ ಮಾಡಿದ್ದಾನೆ. ಆಮೇಲೆ ಋಷಭ ಕಾಡಿಗೆ ಹೋದ, ಅವಧೂತ ವೃತ್ತಿಯಲ್ಲಿ ತಿರುಗಿದ. ಅವಧೂತ ಚರ್ಯೆ ಅಂತಂದ್ರೆ ಆ ಋಷಭನಾಮಕ ಪರಮಾತ್ಮ ಜಡನಂತೆ, ಅಂಧನಂತೆ, ಮೂಕನಂತೆ ಆ ಋಷಭ ಪರಮಾತ್ಮ ಕಾಡಿನಲ್ಲಿ ಸಂಚಾರ ಮಾಡುತ್ತಿದ್ದಂತೆ. ಅದನ್ನು ನೋಡಿ ಅರ್ಹನ್ನಂತ ಒಬ್ಬ ಅಸುರ, ಅರ್ಹನ್ನನ್ನು ಇದೂ ಒಂದು ಧರ್ಮ ಅಂತ ಭಾವಿಸಿ ಅರ್ಹತ ಮತ ಅಂತ ಒಂದು ಮತಕ್ಕೆ ಪ್ರವರ್ತಕನಾದನು. ಅವನು ಮತವನ್ನೂ ಪ್ರವರ್ತನೆ ಮಾಡಿದ, ಕೆಲವು ಧರ್ಮವನ್ನೂ ಹೇಳಿದ. ದಿಗಂಬರರಾಗಿ ಸಂಚಾರ ಮಾಡಬೇಕು, ಇದು ಧರ್ಮ ಅಂತ ಹೇಳಿದ್ನಂತೆ. ಅದು ಋಷಭನಾಮಕ ಪರಮಾತ್ಮನನ್ನು ನೋಡಿ ಅಪಾರ್ಥ ಮಾಡಿಕೊಂಡದ್ದು. ಋಷಭನಾಮಕ ಪರಮಾತ್ಮ ದಿಗಂಬರನಾಗೆ ಸಂಚಾರ ಮಾಡಿದನಂತೆ. ಕೊನೆ ಮೈ ಮೇಲೆ ವಸ್ತ್ರ ಇದ್ದಿಲ್ಲಂತೆ, ಸ್ನಾನ ಮಾಡ್ತಿದ್ದಿಲ್ಲಂತೆ, ಹಾಗೆ ಇರ್ತಿದ್ದ, ಹಾಗೆ ವಸ್ತ್ರ ಇಲ್ಲದೆ ಸಂಚಾರ ಮಾಡ್ತಿದ್ನಂತೆ. ಅದಕ್ಕೆ ಅವಧೂತ ಚರ್ಯ ಅಂತ ಕರೀತಾರೆ, ಅವಧೂತ ವೃತ್ತಿ ಅಂತ. ವಿಷ್ಣು ತೀರ್ಥರು ಹಾಗೆ ಇದ್ರಂತೆ, ಅವಧೂತ ಶಿರೋಮಣಿಗಳು ಅಂತ. ಶುಕಮುನಿಗಳು ಅವಧೂತ ವೃತ್ತಿಯಲ್ಲೇ ಇದ್ರು. ಭಾಗವತ ಹೇಳಲಿಕ್ಕೆ ಬರುವಾಗ ಅವರ ಮೈ ಮೇಲೂ ವಸ್ತ್ರ ಇದ್ದಿಲ್ಲಂತೆ. ಅಂದ್ರೆ ಮೈ ಮೇಲೆ ಎಚ್ಚರಿಕೆ ಇದ್ದಿಲ್ಲ. ಅವರು ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾದ್ರಿಂದ ಮೈ ಮೇಲೆ ಎಚ್ಚರಿಕೆ ಇಲ್ಲ.
ಎಚ್ಚರ ಇಲ್ಲದಿದ್ದಾಗ ಅದು ಧರ್ಮ ಆಗ್ತದೆ, ಅದೇನು ವಿರೋಧ ಅಲ್ಲ. ಆದರೆ ಮೈ ಮೇಲೆ ಎಚ್ಚರಿಕೆ ಇದ್ದೂ ಕೂಡ ಆ ಅರ್ಹನ್ನೋನು ಅದೊಂದು ಧರ್ಮ ಅಂತ ದಿಗಂಬರನಾಗಿ ತಿರುಗಲಿಕ್ಕೆ ಶುರು ಮಾಡಿದ್ನಂತೆ ತಾನು. ಯಾಕೆ ಪರಮಾತ್ಮ ಋಷಭನಾಮಕ ಪರಮಾತ್ಮನೇ ಹಾಗಿದ್ದಾನೆ, ನಾವು ಹಾಗೆ ಇರೋಣ ಅಂತ. ಮೈ ಮೇಲೆ ಎಚ್ಚರಿಕೆ ಇಲ್ಲದಿದ್ದವ್ರು ಇರೋದು ಬೇರೆ, ಮೈ ಮೇಲೆ ಎಚ್ಚರಿಕೆ ಇರೋರು ತಿರುಗೋದು ಬೇರೆ. ಮೈ ಮೇಲೆ ಎಚ್ಚರಿಕೆ ಇದ್ದಾಗ ಎಲ್ಲ ಧರ್ಮಗಳನ್ನು ವಸ್ತ್ರಧಾರಣೆ ಇವೆಲ್ಲ ವೇದ ಹೇಳಿರ್ತಕ್ಕಂಥ ಧರ್ಮ. ಮೈ ಮೇಲೆ ಎಚ್ಚರ ಇಲ್ಲದಿದ್ದಾಗ ಏನೂ ಮಾಡ್ಲಿಕ್ಕಾಗುತ್ತೆ. ಹೀಗೆ ಋಷಭನಾಮಕ ಪರಮಾತ್ಮ ಎರಡು ಕೆಲಸ ಮಾಡಿದನಂತೆ. ಭರತ ಮೊದಲಾದವರಿಗೆ ಒಳ್ಳೆಯ ಧರ್ಮವನ್ನು ಉಪದೇಶ ಮಾಡಿದ. ಈ ಅರ್ಹನ್ನಂತಾಗಿರತಕ್ಕಂಥ ಅಸುರರಿಗೆ ತನ್ನ ಚರ್ಯೆಯಿಂದ ಅಪಾರ್ಥ ಆಗಿ ಅವರು ಅಧರ್ಮದಲ್ಲಿ ತೊಡಗುವಂತೆನೂ ಮಾಡಿಬಿಟ್ನಂತೆ. ಹೀಗೆ ಸಜ್ಜನರಿಗೆ ಅನುಗ್ರಹ ಮಾಡಿದ, ದುರ್ಜನರನ್ನ ನಿಗ್ರಹ ಮಾಡಿದ ಅಂತ ಈ ಪ್ರಕಾರ ಋಷಭನ ಚರಿತ್ರೆ ಹೇಳಿ ಆ ಮಗನಾಗಿರತಕ್ಕಂಥ ಭರತ ಚಕ್ರವರ್ತಿ ತಾನು ರಾಜ್ಯ ಆಳಿದ. ಆಮೇಲೆ ಋಷಭನಿಂದ ಭರತನಿಗೆ ಬಂತು. ಭರತ ತನ್ನ ಮಗ ಸುಮತಿಗೆ ಕೊಟ್ಟು ತಾನು ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿರುವಾಗ ಅವನ ಪ್ರಾರಬ್ಧ ಕರ್ಮದಿಂದ ಒಂದು ಜಿಂಕೆ ಮರಿ ಸಹವಾಸ ಆಯಿತು ಭರತನಿಗೆ. ಎಲ್ಲ ಬಿಟ್ಟು ಹೋದವನಿಗೆ ಜಿಂಕೆ ಮರಿ ಸಹವಾಸ. ಅದನ್ನು ಆಶ್ರಮದಲ್ಲಿ ಸಾಕ್ತಾ ಇದ್ದ. ಕೊನೆಗೆ ಅವನಿಗೆ ಸಾಯುವಾಗ ಭರತ ಜಿಂಕೆ ಮರಿಯನ್ನು ಯೋಚನೆ ಮಾಡಿ ಸತ್ತ. ಮೃಗ ಶರೀರ ಬಂತು. ಆದರೆ ಮೃಗ ಶರೀರ ಬಂದಾಗಲೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇತ್ತಂತೆ. ಅದನ್ನು ವ್ಯಾಸರು ಹೇಳ್ತಾರೆ, ಮಾಡಿದ ಸತ್ಕರ್ಮ ಎಂದೂ ನಾಶ ಆಗುವುದಿಲ್ಲಂತೆ ಭಗವಂತನ ಸೃಷ್ಟಿಯಲ್ಲಿ. ಮಧ್ವಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾರೆ, ಏನಾದರೂ ಒಂದು ದೇವತಾ ಕಾರ್ಯ ಮಾಡ್ರಿ, ಸತ್ಕರ್ಮ ಮಾಡ್ರಿ, ಮಾಡಿ ಮಾತ್ರ ಎಂದೂ ಬೇಕಾಡ್ಕೊಳ್ಬಾರ್ದು. ಸುಮ್ಮನೆ ಮಾಡಬಾರ್ದಾಗಿತ್ತು ಅಂತ ಅನಿಸಲೇಬಾರ್ದು. ಯಾಕೆಂದ್ರೆ ಏನು ಮಾಡಿದ ಸತ್ಕರ್ಮ ಅದು ಎಂದೂ ನಾಶ ಆಗುವುದಿಲ್ಲ, ಅದಕ್ಕೆ ಫಲ ಕೊಟ್ಟೇ ಕೊಡ್ತಾನಂತೆ ಸ್ವಾಮಿ. ಆದ್ರೆ ಎಷ್ಟು ವಿಚಿತ್ರ ಮಾಡ್ತಾನೆ ಅಂದ್ರೆ, ಯಾವುದೋ ಆಪತ್ತು ಕೊಡ್ತಾನೆ, ಏನೋ ಕೊರತೆ ಉಂಟು ಮಾಡ್ತಾನಂತೆ ಮನುಷ್ಯರಿಗೆ. ಆವಾಗ ಯಾರೋ ಜ್ಞಾನಿಗಳು ಹೇಳ್ತಾರೆ, ಈ ಕೊರತೆ ನೀಗಬೇಕಾದ್ರೆ, ನಿಮಗೆ ಈ ಅಭೀಷ್ಟ ಸಿದ್ಧಿ ಆಗಬೇಕಾದ್ರೆ ಇಂಥ ಸತ್ಕರ್ಮ ಮಾಡ್ರಿ ಅಂತ ಹೇಳ್ತಾರೆ. ಮಾಡ್ತಾರವರು. ಆ ಸತ್ಕರ್ಮ ಮಾಡಿದ್ರು ಅವ್ರಿಗೆ ಆ ಅಭೀಷ್ಟ ಸಿದ್ಧಿ ಆಗೋದಿಲ್ಲ. ಎಷ್ಟೋ ಸಲ ಆಗುತ್ತೆ, ಆಗದೇ ಇರೋದು. ಆಗದೇ ಇದ್ದಾಗ ಬೇಕಾಡ್ಕೊಳ್ಬಾರ್ದು. ಸುಮ್ಮನೆ ನಮ್ಮ ಕೈಯಿಂದ ಖರ್ಚು ಮಾಡಿಸಿಬಿಟ್ರೆ ಆಚಾರ್ಯರು ಅಂತ ಏನೋ ಹೋಮ ಹವನ ಮಾಡಿಸಿಬಿಡ್ತಾರೆ. ಧನ್ವಂತರಿ ಹೋಮ ಮಾಡಿಸ್ರಿ ಅಂತಾರೆ. ಧನ್ವಂತರಿ ಹೋಮ ಮಾಡಿದ್ರು, ಅದರಿಂದ ಏನು ಪರಿಣಾಮ ಆಗಿಲ್ಲ ಅಂತ ಚಿಂತೆ ಮಾಡಬಾರ್ದಂತ, ಅವರನ್ನು ಬೈಕೋಬಾರ್ದಂತ. ಮಾಡಿದ್ದಕ್ಕೆ ಇನ್ನೇನೋ ಫಲ ಕೊಡ್ಲಿಕ್ಕೆ ಅಪೇಕ್ಷೆ ಪಟ್ಟಿರ್ತಾನೆ ಪರಮಾತ್ಮ. ಮಾಡಿದ್ದು ಯಾವುದೋ ಅರ್ಥ ಆಗುದು. ಆದ್ರೆ ಯಾವುದೋ ನೆಪದಿಂದ ಈ ರೀತಿ ಹೋಮ ಮಾಡಿಸಿ ಅದನ್ನು ಕೊಡೋದಿಲ್ಲ, ಆ ಫಲ ಕೊಡೋದಿಲ್ಲ. ಯಾಕೆಂದ್ರೆ ಆ ಫಲ ಇವನಿಗೆ ಕೆಡಕಾಗುವ ಹಾಗಿರ್ತದೆ. ಆ ಫಲದಿಂದ ಇವನಿಗೇನೋ ಕೆಡಕಾಗೋದಿರ್ತದೆ. ಇವನು ಬೇಡದಿದ್ದನ್ನೇ ಬಯಸಿರ್ತಾನೆ, ಭಗವಂತ ಕೊಡೋದು. ಮಕ್ಕಳಿಂದ ತಂದೆ ತಾಯಿಗಳು ಕೆಲಸ ಮಾಡಿಸ್ತಾರೆ, ಆದ್ರೆ ಅವರು ಬಯಸಿದ್ದನ್ನು ಕೊಡೋದಿಲ್ಲ. ಅವ್ರು ಯಾವ್ದಾವುದನ್ನ ಬಯಸ್ತಾರೆ, ಅದನ್ನು ಕೊಡೋದಿಲ್ಲ, ಇನ್ನೇನೋ ಕೊಡ್ತಾರೆ. ಮಕ್ಕಳು ಮಾಡಿದ ಪ್ರೀತಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೇನೋ ಕೊಡ್ತಾರೆ, ಅವರು ಬಯಸಿದ್ದೆಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರು ಕೆಟ್ಟದನ್ನು ಬಯಸ್ತಿರ್ಬೋದು. ಹಾಗೆ ಭಗವಂತ ಇವನ ಅಭೀಷ್ಟವನ್ನು ಪೂರೈಸದೇ ಇದ್ದಾಗ ಯೋಚನೆ ಮಾಡಬೇಕಂತೆ, ನಾನು ಬಯಸಿದ್ದು ಪ್ರಾಯಶಃ ನನಗೆ ಕೆಡಕಾಗುವಂತೆ ಇದೆ ಅಂತ ಕಾಣುತ್ತೆ, ಆದ್ರಿಂದ ಭಗವಂತ ಕೊಟ್ಟಿಲ್ಲ, ಆದ್ರೆ ಇನ್ನೇನೋ ಒಂದು ಫಲ ಕೊಡ್ತಾನೆ ಅಂತ ಭಾವಿಸಬೇಕು. ಅದು ಯಾವತ್ತೋ ಒಂದ್ಸಲ ಕೊಡ್ತಾನೆ. ಆದ್ರೆ ಮನುಷ್ಯನಿಗೆ ಯಾವ ಕರ್ಮಕ್ಕೆ ಯಾವ ಫಲ ಕೊಟ್ಟ ಅಂತ ಸಂಬಂಧ ಹಚ್ಚಿಕೊಳ್ಳಿಕ್ಕೆ ಬರೋದಿಲ್ಲ. ಅಂತೂ ನಾವು ಬಯಸದೇ ಇರೋ ಭಾಗ್ಯ ಎಷ್ಟೋ ಬಂದಿರ್ತದೆ, ಅದನ್ನು ಯೋಚನೆ ಮಾಡಬೇಕು. ಅವರು ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಅಭಿವೃದ್ಧಿಗೆ ಬಂದಿರ್ತಾರೆ, ಕೀರ್ತಿ ಬಂದಿರ್ತದೆ, ಹಣ ಬಂದಿರ್ತದೆ. ಅವರೇನು ಅದನ್ನ ನಿರೀಕ್ಷೆನೂ ಮಾಡಿರೋದಿಲ್ಲ, ಬಂದಿರ್ತದೆ. ಯಾವುದೋ ಮಾಡಿದ ಸತ್ಕರ್ಮಕ್ಕೆ ಬಂದಿದೆ ಅಂತ ಭಾವಿಸಬೇಕು. ಹೀಗೆ ಆ ಭರತನ ವೃತ್ತಾಂತದಲ್ಲಿ ಅಡಗಿದ ಸತ್ವನೇ ಇತ್ತು. ಭರತ ಸಾಯುವಾಗ ಅವನು ಜಿಂಕೆ ಸ್ಮರಣೆ ಮಾಡಿದ, ಜಿಂಕೆಯಾಗಿ ಹುಟ್ಟಿದ. ಆದರೂ ಕೂಡ ಹಿಂದೆ ಮಾಡಿದ ಸತ್ಕರ್ಮದ ಫಲವಾಗಿ ಜಿಂಕೆಯಾದಾಗ ಅವನಿಗೆ ಪರಮಾತ್ಮನ ಸ್ಮರಣೆ, ಭಗವಂತನ ಜ್ಞಾನ. ಆದ್ರಿಂದ ಆ ಜಿಂಕೆ ಯಾರ ಸಹವಾಸ ಮಾಡದೆ ಗಂಡಕಿ ನದಿ ತೀರದಲ್ಲಿ ಪ್ರಾಣ ಬಿಡ್ತಂತೆ. ಅಲ್ಲೇ ಹೋಗಿ ಅಲ್ಲೇ ಇದ್ದು ಪ್ರಾಣ ಬಿಡ್ತಂತೆ. ಇದು ಪರಮಾತ್ಮನ ಅನುಗ್ರಹ. ಅದು ಏನಾಗಿದೆ ಅದೆಲ್ಲ ಭಗವಂತನ ಅನುಗ್ರಹ ಅಂತ ನಾವು ಭಾವಿಸ್ತೇವೆ. ಆಮೇಲೆ ಅಲ್ಲಿ ಸತ್ತ ಮೇಲೆ, ಆ ಜಿಂಕೆ ಸತ್ತ ಮೇಲೆ ಜಡಭರತ ಅಂತ ಆಂಗಿರಸ ಗೋತ್ರದ ಬ್ರಾಹ್ಮಣ ಜನ್ಮದನ. ಜಡಭರತನಾಗಿದ್ದಾಗ ಎಷ್ಟು ಭಾಗ್ಯ. ಆವಾಗಲೂ ಅವಧೂತ ಚರ್ಯೆಯಲ್ಲಿ ಉನ್ಮತ್ತನಂತೆ, ಕಿವುಡ, ಮೂಕನಂತೆ ನಟನೆ ಮಾಡ್ತಿದ್ದ. ಆ ಜಡಭರತನ್ನು ಒಬ್ಬ ರಾಜ ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ತಗೊಂಡು ಹೋದಾಗ ಇವನು ಏನೋ ಪ್ರತಿಭಟನೆ ಮಾಡಿ 106 ಜನ ಬಂದಿದ್ದಾರೆ ಬಲಿ ಕೊಡ್ಲಿಕ್ಕೆ ಅಂತ. ಇವನೊಬ್ಬ ಏನು ಮಾಡ್ಲಿಕ್ಕೆ ಸಾಧ್ಯ?
ಅಸಹಾಯಕನಾಗಿ ಬಲಿ ಕೊಡ್ಲಿ ಅಂತ ಹೋಗ್ಬಿಟ್ಟ. ಹರಿಸಂಕಲ್ಪ ಇದ್ರೆ ಬದುಕ್ತೇನೆ, ಇಲ್ದಿದ್ರಿಲ್ಲ ಅಂತ. ಆದ್ರೆ ಬಲಿ ಕೊಡೋ ಪ್ರಸಂಗ ಬಂದಾಗ ಭದ್ರಕಾಳಿ ದೇವಿನೇ ಹೊರಗೆ ಬಂದು ಆ ರಾಜನ ಪರಿವಾರವನ್ನು ಬಲಿ ತಗೊಂಡು ಇವನನ್ನು ಒಬ್ಬನನ್ನು ಉಳಿಸಿದ್ದಂತೆ. ಇದು ಆ ಜನ್ಮದ ಫಲ ಅಲ್ವೇ? ಭಗವಂತನ ಸ್ಮರಣೆ ಮಾಡಿದ್ದರ ಫಲ ಹಾಕಿ ಕೊಡ್ತಾನೆ ಅಂತ ಗೊತ್ತಾಗುವುದಿಲ್ಲ ಪರಮಾತ್ಮ. ಅದರಿಂದ ಯಾರು ಏನು ಹೇಳ್ತಾರೆ ಆ ದೇವತಾ ಕಾರ್ಯ ಮಾಡಿದಾಗ ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಅದಕ್ಕೆ ಪರಮಾತ್ಮ ಫಲ ಕೊಟ್ಟೇ ಕೊಡ್ತಾನೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತಾನೆ ಕೃಷ್ಣ. ಎಂದೂ ಸತ್ಕರ್ಮಕ್ಕೆ ಹಾನಿ ಆಗುವುದಿಲ್ಲ, ಅದರ ಫಲ ಇದ್ದೇ ಇರ್ತದೆ. ಹೀಗೆ ಜಡಭರತರು ಬದುಕುಳಿದ್ರು. ಇನ್ನೊಂದು ಘಟನೆ ನಡೀತು. ರಘುಗಣ ರಾಜ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಕಪಿಲಾಶ್ರಮಕ್ಕೆ ಹೋಗುವಾಗ ಜಡಭರತರನ್ನ ಕರೀತಾನೆ, ಪಲ್ಲಕ್ಕಿ ಹೊರಲಿಕ್ಕೆ ಬಾ. ಇವರು ಪಲ್ಲಕ್ಕಿ ಹೊರೋದು ಸ್ವಲ್ಪ ನಿಧಾನ ಆಯಿತು. ಭಗವಂತನಲ್ಲಿ ತನ್ಮಯತೆ ಹೋಗ್ತಾ ಇರುವಾಗ ಮೈ ಮೇಲೆ ಎಚ್ಚರಿಕೆ ಇಲ್ಲ, ಸ್ವಲ್ಪ ಮೆಲ್ಲ ಹೆಜ್ಜೆ ಹಾಕ್ತಿದ್ದಾರೆ. ಆ ಜಡಭರತರನ್ನ ಪಲ್ಲಕ್ಕಿಯಲ್ಲಿ ಕೂತಂತಹ ರಘುಗಣ ರಾಜ ವ್ಯಂಗ್ಯವಾಗಿ ಮಾತಾಡ್ತಾನೆ, ಅವಾಚ್ಯ ಶಬ್ದಗಳಿಂದ ಬೈತಾನೆ. ನಿನ್ನನ್ನು ಯಮಲೋಕಕ್ಕೆ ಕಟ್ತೇನೆ, ಸರಿಯಾಗಿ ಹೊತ್ಕೊಂಡು ಹೋಗು, ಯಾಕೆ ಹೀಗೆ ಮಾಡಿದ್ದಿ, ನೀನೇನು ಮುದುಕನ, ಹೀಗೆಲ್ಲ ಬೈತಾನೆ. ಆಗ ಜಡಭರತರು ತನ್ನನ್ನು ಪಲ್ಲಕ್ಕಿ ಹೊರಿಸಿದ್ದಲ್ದೆ ಬಿಟ್ಟಿದೆ, ಅದು ಮತ್ತೆ ಇಷ್ಟಿಗೆ ಹೊರಿಸಿದ್ದಲ್ದೆ ಬೈತಾ ಇದ್ದಾನೆ ಬೇರೆ ರಘುಗಣ ರಾಜ. ಯಮಲೋಕಕ್ಕೆ ಕಟ್ತೇನೆ ಅಂತ ದುರಹಂಕಾರದ ಮಾತಾಡ್ತಾನೆ. ಆಗ ಜಡಭರತರು ಮಾತಾಡಿ ಹೇಳ್ತಾರೆ, ನನಗೆ ಬೇಗ ನಡ್ಕೊಂಡು ಹೋಗು, ಚೆನ್ನಾಗಿ ಪಲ್ಲಕ್ಕಿ ಹೊರುವಂತಂತೆಲ್ಲ, ನಾನು ಸ್ವತಂತ್ರ ಅಲ್ಲ. ಅದಕ್ಕೆ ಆ ಭಗವಂತನ ಪ್ರೇರಣೆ ಹೇಗಾಗ್ತದೋ, ಒಳಗಡೆ ಬಿಂಬರೂಪಿಯಾದ ಪರಮಾತ್ಮ ಹಾಗೆ ನಡೀತಾನೋ ಹಾಗೆ ನಡೀತೀನಿ, ಅವನು ಹೊರುವಂತೆ ಹೊರ್ತೇನೆ, ನನಗೆ ಸ್ವಾತಂತ್ರ್ಯ ಇಲ್ಲ. ಅದರಿಂದ ನಾನು ಬೇಕು ಅಂತ ಹೀಗೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ನೀನು ಬಡದು ಯಮಲೋಕಕ್ಕೆ ಕಟ್ಟೋದಾದ್ರೆ ಅಷ್ಟು ಪರವಾಗಿಲ್ಲ. ನಾನು ಈ ದೇಹ ನಾಶ ಆದರೆ ನೀನು ಕೊಂದು ನನ್ನನ್ನು ಈ ದೇಹ ಬಿಡಿಸಿದ್ರೆ ಸಂತೋಷ ಪಡುವವನು ನಾನು ಅಂತ. ಯಾಕೆ ಅಂದ್ರೆ ಎಷ್ಟೋ ಜನ್ಮ ಎತ್ತಬೇಕಾಗ್ತದೆ, ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ ಯಾವುದೋ ಕರ್ಮದಿಂದ ಅನೇಕ ಜನ್ಮ ಎತ್ತಬೇಕಾಗ್ತದೆ. ಒಂದು ಜನ್ಮ ಕಳೆದೋಯ್ತು ಅಂತ ಸಂತೋಷ ಪಡುವವನು. ಒಂದು ಜನ್ಮ ಮುಗಿದೋಯ್ತಲ್ಲ ಅಂತ ಹುಡುಗರು ಒಂದೊಂದು ಪೇಪರ್ ಮುಗಿದಾಗಿ ಸಂತೋಷ ಪಡೋ ಹಾಗೆ ಅಂತ, ಮುಗಿತಪ್ಪ ಒಂದು ಪೇಪರ್ ಅಂತ ಪುಸ್ತಕ ಕಟ್ಟಿ ಅಟ್ಟದ ಮೇಲೆ ಹಾಕಿಬಿಡ್ತಾರೆ. ಮುಗಿದ್ರೆ ಸಾಕು ಅಂತ ಆಗಿರ್ತದಲ್ಲ, ಮುಗಿದಾಗ ಸಂತೋಷ ಪಡ್ತಾರೆ. ಹಾಗೆ ಒಂದು ಜನ್ಮ ಮುಗಿದ್ರೆ ಸಾಕು, ಒಂದಂತೂ ಕಳೆದೋಯ್ತು ಅಂತ ಸಂತೋಷ ಪಡುವವನ್ನ. ಆದ್ರೆ ನಿನಗೊಂದು ಕಿವಿ ಮಾತು ಹೇಳ್ತೇನೆ, ನಾನು ರಾಜ, ಏನ್ ಬೇಕಾದ್ರೆ ಮಾಡ್ತೇನೆ ಅಂತ ಅಹಂಕಾರದ ಮಾತಾಡ್ತಿದ್ದಿ. ಎಷ್ಟು ದಿವಸದಿಂದ ನೀನು ರಾಜ ಅಂತ ಕೇಳಿ, ಎಷ್ಟು ದಿವಸದ ತನಕ ರಾಜ ಅನ್ನೋದನ್ನು ಯೋಚನೆ ಮಾಡಿ. ಮನುಷ್ಯನ ಜೀವನ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೆ ಆಗಬಹುದು, ಅವನಿಗೆ ಅರಿವಿರೋದಿಲ್ಲ, ಗೊತ್ತಿರೋದಿಲ್ಲ. ಪರಮಾತ್ಮನ ಸಂಕಲ್ಪ ಹಾಗೆ ನಡೀತದೆ. ನಾನ್ ರಾಜ ಅಂತ ದುರಹಂಕಾರ ಪಡ್ಲಿಕ್ಕೆ ಹೋಗಬೇಡ. ಇದನ್ನೇ ಸಂಗ್ರಹ ಮಾಡಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಒಂದು ದುಂಬಿ ಬೆಳಗಿನಿಂದ ಸಾಯಂಕಾಲ ತನಕ ತಿರುಗ್ತಿತ್ತಂತೆ, ಹೂ ಬೇಕು, ಹೂವಿನ ರಸ ಬೇಕು ಅಂತ. ಎಲ್ಲೂ ಸಿಗಲಿಲ್ಲ ಆ ದುಂಬಿ. ತಿರುಗಿ ಅದು ಬಿಡ್ಲಿಲ್ಲ, ಹಠ ಬಿಡ್ಲಿಲ್ಲ, ತಿರುಗ್ತಾ ಇತ್ತು. ಇವತ್ತು ಪುಷ್ಪರಸ ಕುಡಿಲೇಬೇಕು ಅಂತ ಅದಕ್ಕೆ ಹಠ. ಸಾಯಂಕಾಲದ ಹೊತ್ತಿಗೆ ಒಂದು ಸರೋವರಕ್ಕೆ ಬಂದಾಗ ಕಮಲ ಅರಳಿತ್ತು, ಕಮಲದಲ್ಲಿ ಕೂತ್ಕೊಂಡು ಮೈ ಮರೆತು ಆ ಪುಷ್ಪದ ರಸ ಹೀರ್ತಾ ಇತ್ತು. ಆದ್ರೆ ಬಂದದ್ದೇ ಸಾಯಂಕಾಲ ಆಗುವಾಗ ಅನ್ನೋ ಎಚ್ಚರಿಕೆ ಇಲ್ಲ ಅದಕ್ಕೆ. ಅದು ಬಂದದ್ದೇ ಸಾಯಂಕಾಲ, ಅದು ಪುಷ್ಪರಸ ಹೀರ್ತಾ ಮೈ ಮರೆತಿದೆ. ಸೂರ್ಯ ಮುಳುಗಿಬಿಟ್ಟ. ಸೂರ್ಯ ಮುಳುಗಿದ ಕೂಡಲೇ ಆ ಕಮಲ ಮತ್ತೆ ಮುಚ್ಚಿಕೊಂಡು ಬಿಡ್ತದೆ ದುಂಬಿ ಒಳಗಡೆ. ಆಗ ಅದಕ್ಕೆ ಆತಂಕ ಆಯ್ತು, ನನಗೆ ಸಿಕ್ಕಿದ್ದೇ ಕೊನೆಗೆ. ಕೆಲವರಿಗೆ ಹಾಗಿರ್ತದೆ, ದುಡ್ದು ಕಷ್ಟಪಟ್ಟು ಕೊನೆಗೆ ವಯಸ್ಸು ಮುಗಿಯುವಾಗ ಒಳ್ಳೆ ಸಂಪತ್ತು ಸೌಭಾಗ್ಯ ಆಗಿ ಬರ್ತದೆ. ಇಡೀ ತಾರುಣ್ಯದಲ್ಲೆಲ್ಲ ಕಷ್ಟಪಡೋದೇ ಆಯ್ತು. ಇನ್ನೇನು ಪೂರ್ತಿ ಆಯುಷ್ಯ ಮುಗಿತದೆ ಅಂತಾದಾಗ ಮಕ್ಕಳು ಅಭಿವೃದ್ಧಿಗೆ ಬಂದು ಭಾರೀ ಶ್ರೀಮಂತಿಕೆ ಬರ್ತದೆ. ಆಗ ಅನುಭವಿಸೋಣ ಅಂತ ಮಾತ್ರ ಮೈ ಮರಿಬಾರ್ದಷ್ಟೇ. ಆಗ ಮೈ ಮರೆತು ಅನುಭವ ಕೂತ್ಕೊಂಡ್ರೆ ಅದು ಸಾಧನೆ ಮಾಡೋ ಕಾಲ. ಸಾಯಂಕಾಲದ ಹೊತ್ತಿಗೆ ಆ ದುಂಬಿ ಬಂದು ಪುಷ್ಪದ ಮೇಲೆ ಕೂತಿದೆ. ಮೈ ಮರೆತು ಪುಷ್ಪರಸ ಹೀರ್ತಾ ಇರುವಾಗ ಸೂರ್ಯಾಸ್ತ ಆಗಿ ಮುಚ್ಚಿ ಹೋಯ್ತು. ಆತಂಕಕ್ಕೊಳಗಾಗಿ ಯೋಚನೆ ಮಾಡಿತು, ಇನ್ನು ಹೇಗೆ ಇಲ್ಲಿಂದ ಪಾರಾಗು. ಮತ್ತೆ 12 ಗಂಟೆ ಕಾಯಬೇಕು, ರಾತ್ರಿ ಪೂರ್ತಿ ಕಳಿಬೇಕು. ರಾತ್ರಿ ಜನಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದಹಿಷ್ಯತಿ ಹಸಿಷ್ಯತಿ ಪಂಕಜಶ್ರೀ. ರಾತ್ರಿ ಕಳಿಬೇಕು, ಬೆಳಗಾಗ್ತದೆ, ಆಮೇಲೆ ಸೂರ್ಯ ಉದಯಿಸ್ತಾನೆ, ಆಮೇಲೆ ಈ ಕಮಲ ಅರಳುತ್ತದೆ. ಅರಳಿದಾಗ ನಾನು ಹಾರಿ ಹೋಗ್ಬೋದು. ಅಲ್ಲಿವರೆಗೆ ಹಾಗೆ ಹೂವಿನ ರಸನೆ ಕುಡಿತಾ ಕೂತ್ಕೊಳ್ಳೋಣ.
ಅಂತ ಯೋಚನೆ ಮಾಡ್ತಿರುವಾಗಲೇ ಯಾವುದೋ ಒಂದು ಆನೆ ಬಂದು ಆ ನಾಳ ಸಮೇತ ಕಮಲವನ್ನು ಕಿತ್ತು ಬಾಯಿಗೆ ಹಾಕೊಂಡು ಹಾಗಿದೆ ನೋಡಿ. ಆ ದುಂಡಿ ಏನೇನೋ ಯೋಚನೆ ಮಾಡ್ತದೆ. 12 ಗಂಟೆ ಆದ್ರೂ ಸೂರ್ಯೋದಯ ಆಗ್ತದೆ, ಅಲ್ಲಿ ತನಕ ಕೂತಿದ್ರೆ ಸರಿ, ಬೆಳಗಾದ್ಮೇಲೆ ಹೋದ್ರಾಯ್ತು ಅಂತ ಆ ಯೋಚನೆ ಮಾಡುವಾಗಲೇ ಸೂರ್ಯಾಸ್ತಮಯ ಆಗಿ ಸರಿಯಾಗಿ 1 ಗಂಟೆನೂ ಆಗಿಲ್ಲ, ಆನೆ ಬಂದು ಕಮಲ ನುಂಗಿ ಹಾಕ್ತದೆ. ರಾತ್ರಿ ಕಳೀತದೆ, ಸೂರ್ಯ ಉದಯಿಸ್ತಾನೆ, ಕಮಲ ಅರಳುತ್ತದೆ. ಅದು ಮಾತ್ರ ಕಮಲ ಆನೆ ಹೊಟ್ಟೆ ಒಳಗೆ ಹೋಗಿದೆ, ಅದರೊಳಗೆ ದುಂಡಿ ಸೇರಿಕೊಂಡಿದೆ. ಇಷ್ಟು ಕ್ಷಣಿತವಾದಂತಹ ಸಂಸಾರದಲ್ಲಿ ನಾನು ದೊರೆ, ನಾನು ರಾಜ, ನಾನು ನಿನ್ನನ್ನು ದಂಡಿಸ್ತೇನೆ, ನಾವು ಅಲ್ಲಿ ಹೋಗಿ ಪಲ್ಲಕ್ಕಿ ಇಳಿಸಿ ದಂಡಿಸೋ ತನಕ ನೀನೆಲ್ಲಿ ಉಳಿಸಿ, ಅಲ್ಲಿವರೆಗೆ ಇರಬೇಕಲ್ಲ ಶಾಶ್ವತವಾಗಿ ನೀನು. ಹೀಗೆ ಇದೆಲ್ಲ ಅಹಂಕಾರಕ್ಕೆ ಒಳಗಾಗಬೇಡ ಅಂತ ಅವನು ಕಣ್ಣು ತರಿಸಿದವರು ಅವರು. ಭಗವಂತನನ್ನ ನಂದು, ಪರಮಾತ್ಮ ಅಂತರಾತ್ಮನಾಗಿದ್ದಾನೆ, ನನ್ನ ದೇಹ ನೋಡಿ ಅಪಹಾಸ ಮಾಡಬೇಡ, ದೇಹ ಬೇರೆ ಜೀವ ಬೇರೆ, ಜೀವನ ಅಂತರಾತ್ಮನಾಗಿ ಪರಮಾತ್ಮ ಇದ್ದಾನೆ, ಅವನನ್ನು ನೋಡಿ ಮಾತಾಡು, ಇಂಥವೆಲ್ಲ ಉಪದೇಶ ಮಾಡಿದ್ರು. ಆಮೇಲೆ ಆ ಜಡಭರತರನ್ನ ಅವರನ್ನೇ ಗುರುಗಳು ಅಂತ ಸ್ವೀಕಾರ ಮಾಡ್ತಾನೆ ರಘುಗಣ ರಾಜ. ನೀವೇ ತತ್ವೋಪದೇಶ ಮಾಡ್ರಿ, ಕಪಿಲಾಶ್ರಮ ತನಕ ಯಾಕೆ ಹೋಗ್ಬೇಕು? ಆಗ ಭವಾಟವಿ ವರ್ಣನ ಅಂತ ಒಂದು ಉಪದೇಶ ಮಾಡ್ತಾರೆ, ಬಹಳ ಮಾರ್ಮಿಕವಾದ ಉಪದೇಶ. ಇದರ ಸಾರ ಇಷ್ಟೇನೆ, ಮನುಷ್ಯ ಈ ಪ್ರಪಂಚಕ್ಕೆ ಬಂದವನು ಎಂಥ ಭವ್ಯವಾದ ಅರಮನೆಯಲ್ಲಿದ್ದರೂ ಕೂಡ, ಕೋಟೆಯಲ್ಲಿ, ಭದ್ರ ಕೋಟೆಯಲ್ಲಿದ್ದರೂ ಕೂಡ ಮನುಷ್ಯ ದೇಹಕ್ಕೆ ಬಂದಂಥ ಜೀವ ಯೋಚನೆ ಮಾಡಬೇಕಂತೆ ನಾವು ಕಾಡುದಾರಿಯಲ್ಲಿದ್ದೇವೆ ಅಂತ. ಯಾಕೆ ಅಂದರೆ ಕಾಡುದಾರಿಯಲ್ಲಿದ್ದಾಗ ಎಷ್ಟು ಎಚ್ಚರಿಕೆಯಿಂದ ಹೋಗ್ತಾನೆ. ಕಾಡುದಾರಿಗೆ ಬಂದಾಗಲೇನೆ, ಆ ಸಂಚಾರ ಮಾಡುವಾಗಲೇನೆ ಒಂದು ಆಯುಧ ಹಿಡ್ಕೊಂಡು ಬರ್ತಾನೆ. ಯಾವುದಾದ್ರೂ ಕ್ರೂರ ಮೃಗ ಬರ್ತದೆ, ಕಳ್ಳರು ಬರಬಹುದು, ಈ ಯೋಚನೆಯಿಂದ ಆಯುಧ ಹಿಡ್ಕೊಂಡು ಬರ್ತಾನೆ. ಹಿಂದೆ ಮುಂದೆ ನೋಡ್ತಾ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಸಂಚಾರ ಮಾಡ್ತಾನೆ. ಹಾಗೆ ಪ್ರಪಂಚಕ್ಕೆ ಬಂದಂತಹ ಪ್ರತಿಯೊಬ್ಬ ಮನುಷ್ಯ ಜೀವ ಅಷ್ಟು ಎಚ್ಚರಿಕೆಯಿಂದ ಬಾಳ್ಬೇಕಂತ. ಯಾವ ಕ್ಷಣದಲ್ಲಿ ನಾವು ಯಾರ ಮೇಲೆ ಕೋಪ ಮಾಡ್ತೀವೋ ಏನು, ಯಾರಿಗಾದ್ರೂ ಏನಾದ್ರೂ ಅಂದುಬಿಟ್ರೆ, ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂಥ 6 ಕಳ್ಳರು ಈ ಪ್ರಪಂಚ ಅನ್ನುವಂಥ ಅರಣ್ಯ ಮಾರ್ಗದಲ್ಲಿ ಸಂಚು ಹಾಕ್ತಾ ಇರ್ತಾರೆ ಜೀವನನ್ನ ದೋಚಲಿಕ್ಕೆ. ಮನುಷ್ಯ ದೇಹ ಪಡ್ಕೊಂಡು ಬಂದಂಥ ಜೀವನಂತೂ ಯೋಚನೆ ಮಾಡಬೇಕು, ನಮ್ಮಲ್ಲಿ ದೊಡ್ಡ ಪುಣ್ಯದ ಗಂಟೆ ಇದೆ ಅಂತ ಯೋಚನೆ ಮಾಡಬೇಕು. ಪುಣ್ಯದ ಗಂಟಿಲ್ಲದೆ ಮನುಷ್ಯ ದೇಹ ಬರೋದಿಲ್ಲ. ಮನುಷ್ಯ ದೇಹ ಬಂದಾಗ ಸಾಧಾರಣ ಪುಣ್ಯ ಇದೆ. ಬ್ರಾಹ್ಮಣ ಜನ್ಮ ಬಂದಾಗ ಯೋಚನೆ ಮಾಡಬೇಕಂತ ಇನ್ನೂ ದೊಡ್ಡ ಗಂಟಿದೆ ನಮ್ಮ ಹತ್ರ, ಅಂತ ಪುಣ್ಯದ ಗಂಟಿದೆ. ವೈಷ್ಣವ ಜನ್ಮ ಬಂದಾಗ ಯೋಚನೆ ಮಾಡಬೇಕು, ಇನ್ನೂ ದೊಡ್ಡ ಪುಣ್ಯದ ಗಂಟಿದೆ. ಇದು ನಾಶ ಆಗದಿದ್ದಂತೆ, ಕಳ್ಳರ ವಶ ಆಗದಿದ್ದ ಹಾಗೆ ಭದ್ರವಾಗಿ ಕಾಪಾಡಬೇಕು. ಎಲ್ಲಿವರೆಗೆ? ಈ ಪ್ರಪಂಚ, ಈ ಮನೆ ಎಲ್ಲ ಅರಣ್ಯ. ನಮ್ಮ ಮನೆ ಯಾವುದು ಅಂತಂದ್ರೆ ಭಗವಂತನ ಮಂದಿರವೇ ನಮ್ಮ ಮನೆ. ಅಲ್ಲಿದೆ ನಮ್ಮ ಮನೆ ಅಂತ ದಾಸರು ಅದಕ್ಕೆ ಹೇಳ್ತಾರೆ, ಅಲ್ಲಿದೆ ನಮ್ಮ ಮನೆ ಎಂದು. ಆ ಮನೆಗೆ ಹೋಗೋ ತನಕ, ಬಸ್ ಇಳಿಯೋ ತನಕ ಟಿಕೆಟ್ ಭದ್ರವಾಗಿ ಇಟ್ಕೊಂಡಿರ್ತಾರೆ. ಯಾವಾಗ ಚೆಕಿಂಗ್ ಬರ್ತಾರೋ, ಆಮೇಲೆ ಸ್ಟೇಷನ್ ಇಂದ ಹೊರಗೆ ಬರುವಾಗಲೂ ಮತ್ತೆ ಚೆಕ್ ಮಾಡ್ತಾರೆ. ಅವನ ಇನ್ಸ್ಪೆಕ್ಟರ್ ಬಂದ ಚೆಕ್ ಮಾಡಿ ಹೋದ ಅಂತ ಮತ್ತೆ ಅದನ್ನು ಹೊರಗೆ ಎತ್ತು ಬಿಡಬಾರ್ದು. ಹೊರಗೆ ಬರೋ ತನಕ ಅದು ಇರಬೇಕು. ಹಾಗೆ ಈ ಪುಣ್ಯ ಪರಮಾತ್ಮನ ಮಂದಿರಕ್ಕೆ ಹೋಗುವ ತನಕ ಯಾರ ವಶ ಆಗದಂತೆ, ಕಳ್ಳರ ವಶ ಆಗದಂತೆ ಎಚ್ಚರಿಕೆಯಲ್ಲಿ ಇದನ್ನು ಕಾಪಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಕಾಮಕ್ರೋಧಾದಿಗಳಿಂದ ಪುಣ್ಯ ನಾಶ ಆಗ್ತದೆ, ಈ ದಾರಿಯೇ ತಪ್ಪಿ ಹೋಗ್ತದೆ. ಭಗವಂತನ ಮಂದಿರದ ಮಾರ್ಗಕ್ಕೆ ಬಂದಿದ್ದೀವಿ ಈಗ ಮನುಷ್ಯ ದೇಹ ಅಂದ್ರೆ ಅದು ಅರಣ್ಯ ಮಾರ್ಗ. ಅರಣ್ಯ ಮಾರ್ಗ ಅಂದ್ರೆ ಇಷ್ಟೇ ಅರ್ಥ, ಕಾಮಕ್ರೋಧಾದಿಗಳು ಇರುವಂತಹ ಪ್ರಪಂಚ. ಎರಡನ್ನೂ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಮನುಷ್ಯ ದೇಹನೂ ಕೊಟ್ಟ, ಅದರಲ್ಲಿ ಕಾಮಕ್ರೋಧಾದಿಗಳ ವೇಗ ಬರೋ ಹಾಗನೂ ಮಾಡಿದ್ದಾನೆ. ಆದ್ರೆ ವಿವೇಕದಿಂದ ಅದನ್ನು ತಡೆದು ಹಿಡ್ಕೊಳ್ಬೇಕಷ್ಟೆ. ಅದು ತಡಿಲಿಕ್ಕೆ ಸಾಧ್ಯ ಇದೆಯಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಬೇರೆ ಯಾವ ಜನ್ಮದಲ್ಲಿಯೂ ಕೂಡ ಅದು ಹೇಳಿದ್ನಲ್ಲ, ಅನುಸಂಧಾನ ಮಾಡೋ ಯೋಗ್ಯತೆನೂ ಇದೆ, ಕಾಮಕ್ರೋಧಾದಿಗಳ ವೇಗ ತಡೆಯುವ ಶಕ್ತಿನೂ ಇದೆ. ಬೇರೆ ಪ್ರಾಣಿಗಳಿಗೆ ಅದು ತಡಿಲಿಕ್ಕಾಗೋದು. ಯದ್ವಾ ತದ್ವಾ ವರ್ತಿಸ್ತಾ ನೋಡ್ತೇವೆ, ದಾರಿಯಿಂದ ಹೋಗ್ತಾನೆ, ಮಲಮೂತ್ರ ವಿಸರ್ಜನೆ ಮಾಡಿಕೊಂಡೇ ಹೋಗ್ತಾವೆ ದನಕರುಗಳು. ಅವುಗಳಿಗೆ ಆ ವಿವೇಕ ಇಲ್ಲ, ಅದನ್ನ ತಡಿಬೇಕು ಅನ್ನೋ ವಿವೇಕ ಇಲ್ಲ. ಮನುಷ್ಯ ತಡ್ಕೊಳ್ತಾನೆ, ಹಸಿವಾದ್ರೂ ತಡ್ಕೊಳ್ತಾನೆ, ಏನಾದ್ರೂ ಬೇರೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಬಾಳೆಹಣ್ಣಿಗೆ ಬಾಯಿ ಹಾಕೇ ಬಿಡ್ತದೆ ಕೋತಿ. ಹೌದು, ನನಗೆ ಹೊಡೆದ್ರೆ ಏನು ಗೊತ್ತಿಂತಲೂ ಯೋಚನೆ ಮಾಡೋದು. ಹೀಗಿರ್ತದೆ ಮನುಷ್ಯ. ಹಾಗಲ್ಲ, ಕಾಮಕ್ರೋಧೋದ್ಭವಂ ವೇಗಂ ಅಂತ ಆ ವೇಗವನ್ನು ತಡೆಯುವಂತಹ ವಿವೇಕ ಇದೆ. ಆದ್ದರಿಂದ ಈ ಮನುಷ್ಯ ದೇಹ ಅಂತನ್ನೋದು ಇದು ಅರಣ್ಯವೂ ಹೌದು. ಯಾಕೆ? ಕಾಮಕ್ರೋಧಾದಿಗಳ ವೇಗ ಬರ್ತಿರ್ತದೆ. ಅದರಲ್ಲಿ ಜ್ಞಾನ ವಿವೇಕ ಅನ್ನುವಂತಹ ಖಡ್ಗ ಇತ್ತು ಅಂತ ಆದರೆ ಅವುಗಳನ್ನೆಲ್ಲ ದೂರ ಮಾಡಿ ನಮ್ಮ ಗುರಿ ಮುಟ್ಟಬಹುದು. ಅದರಿಂದ ಜ್ಞಾನ ಆಸಿಮಾದಾಯ ಕರಾತಿ ಪಾರಂ ಹರಿ ಸರ್ವೋತ್ತಮ
ನಾವು ಪರಮಾತ್ಮನ ದಾಸಾನುದಾಸರು ಅನ್ನುವಂಥ ಜ್ಞಾನ ಪಡೆದು ನಾನು ದೊರೆ, ನಾನು ರಾಜ, ಏನ್ ಬೇಕಾದ್ರೆ ಮಾಡಬಹುದು ಅನ್ನುವಂಥ ದುರಹಂಕಾರಕ್ಕೆ ಒಳಗಾಗಬೇಡ ಅನ್ನೋ ತತ್ವೋಪದೇಶ ಮಾಡಿದ್ದಾರೆ. ಆಮೇಲೆ ಇವರು ಸುಖಮನುಗಳು ಪರೀಕ್ಷಿತ ರಾಜನಿಗೆ ಪರಮಾತ್ಮ ಸೃಷ್ಟಿ ಮಾಡಿದಂಥ ಬ್ರಹ್ಮಾಂಡದ ವಿಸ್ತಾರವನ್ನು ಹೇಳ್ತಾರೆ. ಇದ್ಯಾಕೆ ಹೇಳಿದ್ರು ಅಂತಂದ್ರೆ ಜಗತ್ತು ಎಷ್ಟು ಅದ್ಭುತ ಇದೆ ಅನ್ನೋದನ್ನು ತಿಳ್ಕೋಬೇಕಂತ. ಟೀಕಾಚಾರ್ಯನ ಮಾತು ಹೇಳ್ತಾರೆ, ಬರೇ ಪರಮಾತ್ಮನ ತತ್ವ ತಿಳ್ಕೊಳ್ಳೋದಲ್ಲ, ಭಗವಂತನ ತತ್ವ ಚೆನ್ನಾಗಿ ಮನವರಿಕೆ ಆಗಬೇಕಾದ್ರೆ ಮೊದಲು ಜಗತ್ತನ್ನು ತಿಳ್ಕೊಳ್ಬೇಕು. ಜಗತ್ತನ್ನು ತಿಳ್ಕೊಂಡಷ್ಟು ಗೊತ್ತಾಗ್ತದೆ ಇದು ಅಪರಿಪೂರ್ಣ. ಇಂಥ ಜಗತ್ತು ಸೃಷ್ಟಿ ಮಾಡಬೇಕಾದ್ರೆ ಆ ಭಗವಂತನ ಶಕ್ತಿ ಎಷ್ಟಿರಬಹುದು, ಅವನ ಬುದ್ಧಿ ಶಕ್ತಿ ಹೇಗಿರಬಹುದು ಅಂತ ಅರ್ಥ ಆಗ್ತದೆ. ಅದನ್ನೇ ಮಧ್ವಾಚಾರ್ಯ ಹೇಳಿದ್ರು, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ಏನು ಅದ್ಭುತ ಸೃಷ್ಟಿ ಮಾಡಿದ್ದಾನೆ. ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರ ಸ್ವಭಾವ, ಅವರ ದೇಹ ರಚನೆ, ಪ್ರಾಣಿಗಳ ದೇಹ ರಚನೆ, ಪಕ್ಷಿಗಳ ದೇಹ ರಚನೆ, ಆ ಪಕ್ಷಿಗಳಲ್ಲಿ ಕ್ರಿಮಿಕೀಟಗಳಲ್ಲಿ ಒಂದೊಂದು ಪ್ರವೃತ್ತಿ, ಅದರ ಪ್ರವೃತ್ತಿ, ಇದೆಲ್ಲ ನೋಡಿದ್ರೆ ಬಹಳ ಅದ್ಭುತ. ಆ ಪದಾರ್ಥಗಳ ಸೃಷ್ಟಿ, ಒಂದೊಂದು ದೇಶದಲ್ಲಿರೋ ಶಕ್ತಿ, ಒಂದೊಂದು ಮಣ್ಣಿನಲ್ಲಿರ್ತಕ್ಕಂತಹ ಗುಣಗಳು, ಏನು ಅದ್ಭುತ ಸೃಷ್ಟಿ ಮಾಡಿದ್ದಾನೆ. ಆ ಪ್ರಾಣಿಗಳು, ಅದರ ಚರ್ಮದಲ್ಲಿರೋ ಅದ್ಭುತ ಪ್ರಪಂಚ. ಹೇಳ್ತಾರೆ ಕೃಷ್ಣಾಜಿನದಲ್ಲಿ ಕೂತರೆ ಬುದ್ಧಿಶಕ್ತಿ ಅಭಿವೃದ್ಧಿ ಆಗ್ತದೆ. ಇದು ಬೇರೆ ಯಾರಿಗೆ ಆದ್ರೆ ಹೀಗೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಕೃಷ್ಣಾಜಿನದಲ್ಲಿ ಆ ಗುಣ ಇಟ್ಟಿದ್ದಾನೆ, ಆ ಮೃಗದ ಚರ್ಮದಲ್ಲಿ ಆ ಗುಣ, ಅದರ ಮೇಲೆ ಕೂತವರಿಗೆ ಬುದ್ಧಿಶಕ್ತಿ ಬಲಿತದೆ. ಅದೇ ಮನುಷ್ಯನ ಚರ್ಮ ಯಾವುದಕ್ಕೆ ಉಪಯೋಗ? ಕೃಷ್ಣಾಜಿನ ಬಹಳ ಉಪಯೋಗ. ವ್ಯಾಘ್ರಾಜಿನ ಹುಲಿ ಚರ್ಮದ ಮೇಲೆ ಕೂತ್ಕೊಂಡ್ರೆ ವೈರಾಗ್ಯ ಬರ್ತದೆ. ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕಾದ್ರೆ ವ್ಯಾಘ್ರ ಚರ್ಮ ಅಂತೆ ಆಯಾ ಪದಾರ್ಥಗಳಲ್ಲಿ ಹಾಕಿದೆ. ಅದೇ ಇನ್ಯಾವುದ್ಯಾವುದೋ ಪದಾರ್ಥಗಳನ್ನು ಬಳಸ್ತಾ ಹೋದರೆ ಅದರಿಂದ ಬಹಳ ಕಿರಿಕಿರಿ ಆಗುವುದು ಉಂಟು ಮನೆಯಲ್ಲಿ. ಅಂಥ ಪದಾರ್ಥಗಳನ್ನು ದೂರ ಇಟ್ಟಾಗ ಮನಸ್ಸಿಗೆ ಶಾಂತಿ ಆಗ್ತದೆ, ಒಳ್ಳೇದಾಗ್ತದೆ. ಯಾರೋ ಒಬ್ಬರು ಆಚಾರ್ಯರು ದೇವ್ರ ಪೂಜೆ ಮಾಡೋ ತನಕ ಬಹಳ ಕಿರಿಕಿರಿ ಇರ್ತದೆ, ಸಿಡಿಮಡಿ ಬಹಳ ಕಿರಿಕಿರಿ. ದೇವ್ರ ಪೂಜೆ ಮುಗಿಸಿ ಬಂದ ಕೂಡಲೇ ಸೌಮ್ಯ ಆಗ್ತಿದ್ರು. ಇದೇನು ಎಲ್ಲ ಚಿತ್ರ, ಬೇರೆ ಕಡೆ ಸಿಟ್ಟು ಬರಬೇಕು. ದೇವ್ರ ಪೂಜೆ ಮಾಡುವಾಗಲೇ ಸಿಕ್ತು, ನೈವೇದ್ಯ ಬರಲಿಲ್ಲ ಅಂದ್ರೆ ಸಿಕ್ತು, ಧೂಪ ತರಲಿಲ್ಲ ಅಂದ್ರೆ ಸಿಕ್ತು, ಅಂತೂ ಮುಗಿಯೋ ತನಕ ವಿಚಿತ್ರ ಸಿಕ್ತು. ಕೊನೆಗೆ ಯಾರನ್ನೋ ವಿಚಾರಿಸಿದಾಗ ಗೊತ್ತಾಯ್ತಂತೆ ಅವರು ಕೂತಿರೋ ಮನೆಯಲ್ಲಿ ಏನೋ ದೋಷ ಇದೆ ಅಂತ. ಅದು ಅವ್ರ ತಪ್ಪಲ್ಲ, ಮನೆ ತಪ್ಪು. ಯಾವ ಹುಣಸೆ ಮರದ್ದು ಏನೋ, ಎಲ್ಲಿ ಯಾವ ದೆವ್ವ ಇರೋ ಮರನೋ ಏನೋ, ಅದೆಲ್ಲ ಭಗವಂತನ ಸೃಷ್ಟಿಯಲ್ಲಿ ಇಷ್ಟು ಅದ್ಭುತ ಇರ್ತದಂತೆ. ಅದಕ್ಕೆ ಹೇಳಿದ್ರು, ತಪಸ್ಸು ಜಪ ಮಾಡಬೇಕಾದ್ರೆ ಕೇಲಾದಿನ ಕುಶೋತ್ತರಂ, ದರ್ಭೆ ಚಾಪೆ ಹಾಕ್ಕೊಳ್ರಿ. ದರ್ಭೆ ಚಾಪೆಯಲ್ಲಿ ದೋಷ ಇರೋದಿಲ್ಲಂತ, ಬಹಳ ಒಳ್ಳೆ ಸಿದ್ಧಿ ಆಗ್ತದೆ. ಆಮೇಲೆ ಕೃಷ್ಣಾಜಿನ ಹಾಕ್ಕೊಳ್ರಿ, ಆಮೇಲೆ ವಸ್ತ್ರ ಹಾಕ್ಕೊಳ್ರಿ. ವಸ್ತ್ರದ ಮೇಲೆ ಕೂಡಬೇಕಾದದ್ದು ಅದಕ್ಕೋಸ್ಕರ. ಕೇಲಾದಿನ ಕುಶೋತ್ತರಂ, ಕೇಲ ಅಂದ್ರೆ ವಸ್ತ್ರ, ಅಜಿನ ಕುಶ ದರ್ಭೆ, ಹೀಗೆ ಅದ್ರ ಮೇಲೆ ಕೂತ್ಕೊಳ್ಬೇಕು. ಅದು ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಮಾಡುತ್ತದೆ. ಯಾವ್ದ್ಯಾವುದೋ ಫರ್ನಿಚರ್ ಅಂತ ಅದ್ರ ಮೇಲೆ ಕೂತ್ಕೊಂಡಾಗ ಹೆಚ್ಚು ಕಡಿಮೆ ಆಗಬೇಕು. ಇದೆಲ್ಲ ವಿಚಾರ ಮಾಡಬೇಕು. ಭಗವಂತನ ಸೃಷ್ಟಿ, ಬ್ರಹ್ಮಾಂಡ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ, 14 ಲೋಕ, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿ ಇಂಥ ಪ್ರಪಂಚ ನಿರ್ಮಾಣ ಮಾಡಿದ ಭಗವಂತನ ಅದ್ಭುತ ಶಕ್ತಿ ಎಷ್ಟಿರಬಹುದು ಅಂತ ಬ್ರಹ್ಮಾಂಡ ವರ್ಣನೆ ಮಾಡಿದರು. ಅದರಲ್ಲಿ ಸೇರಿದಂಥ ನರಕದ ವಿಚಾರ ಕೇಳ್ತಾನೆ. ಬ್ರಹ್ಮಾಂಡದಲ್ಲಿರೋ ನರಕ ಲೋಕದ ವಿಚಾರ ಹೇಳ್ರಿ ಅಂತಂದಾಗ ನರಕ ಲೋಕಗಳೇ ಸಾಕಷ್ಟಿದೆ. ಪಾಪ ಮಾಡಿದವರಿಗೆ ಅಲ್ಲಿ, ಭೂಲೋಕದಲ್ಲಿ ಬಂದು ಪಾಪ ಮಾಡಿದವರಿಗೆ ನರಕದಲ್ಲಿ ಶಿಕ್ಷೆ, ಇಂಥ ಪಾಪಕ್ಕೆ ಈ ಶಿಕ್ಷೆ ಅಂತ ಹೇಳಿದರು. ಪರೀಕ್ಷಿತ ರಾಜ ಕೇಳ್ತಾನೆ, ಭೂಲೋಕಕ್ಕೆ ಬಂದು ಭೂಮಿಗೆ ಬಂದವರು ಅಕಸ್ಮಾತ್ ಪಾಪ ಮಾಡ್ತಾರೆ, ಏನೋ ಪ್ರಮಾದವಶಾತ್ ಪಾಪ ನಡೀತದೆ, ಅವರು ಆ ನರಕದ ಯಾತನೆಯನ್ನು ಅನುಭವಿಸಲೇಬೇಕು ಅಥವಾ ಏನಾದರೂ ಮಾಡಿ ವಿನಾಯಿತಿ ಪಡಿಬಹುದು ಅಂತ ಕೇಳಿದಾಗ ಇದು ಬಹಳ ಮುಖ್ಯವಾದ ಪ್ರಶ್ನೆ ಎಂದು ಸಿಕ್ಕಾಗ. ಪಾಪ ಮಾಡೋದು ಸಹಜ, ಆದ್ರೆ ಹಾಗೇ ಮಾಡ್ತಾ ಹೋಗ್ತೀನಿ ಅಂತಲ್ಲ, ಮಾಡಿದ ಪಾಪಕ್ಕೆ ಪರಿಹಾರಕ್ಕೆ ಏನ್ ಮಾಡಬೇಕು ಅನ್ನುವಂತಹ ವಿಚಾರ ಬರಬೇಕು ಮನುಷ್ಯನ. ಬೇಕಾದಷ್ಟು ಪ್ರಾಯಶ್ಚಿತ್ತಗಳಿದೆ. ಕ್ಷೀರಾಭಿಷೇಕ ಇವೆಲ್ಲ ಪಾಪ ಪರಿಹಾರಕ್ಕೆ ಬಹಳ ಮುಖ್ಯ. ದೇವರಿಗೆ ಕ್ಷೀರಾಭಿಷೇಕ ಮಾಡಿದ್ರೆ ದೇವರನ್ನೇ ಮರೆತು ಅವನಿಗೂ ವಿರೋಧ ಮಾಡಿದಂತಹ ಪಾಪನೂ ಪರಿಹಾರ ಆಗ್ತದೆ. ದೇವೇಂದ್ರ ಕೃಷ್ಣನಿಗೆ ವಿರೋಧ ಮಾಡಿ ಕೃಷ್ಣನಿಗೆ ವಿರುದ್ಧವಾಗಿ ನಂದಗೋಕುಲ ನಾಶ ಆಗಬೇಕು ಅಂತ ಹೊಳೆ ಸುರಿಸಿದ ದೇವೇಂದ್ರ. ಕೊನೆಗೆ ಅಂಥ ಪಾಪ ಪರಿಹಾರಕ್ಕೆ ಅವನು ಮಾಡಿದ್ದೇನು ಅಂತಂದ್ರೆ ಒಳ್ಳೆ ಸುರಧಿ ಎನ್ನುವಂಥ ಗೋವಿನ ಹಾಲು ತಂದು ಕೃಷ್ಣನಿಗೆ ಅಭಿಷೇಕ ಮಾಡಿದ್ನು. ಅಭಿಷೇಕ ಮಾಡಿ ಗೋವಿಂದ ನಾಮ ಕೀರ್ತನೆ ಮಾಡಿದ್ನು. ಗೋವಿಂದ ನಾಮ ಪಠನ್ ಸ್ವಕೃತಾಘ ಶಾಂತೈ. ಗೋವಿಂದ ನಾಮದಲ್ಲಿ ಅಷ್ಟು ಮಹತ್ವ ಇದೆ. ಭಗವಂತನ ಗೋವಿಂದ ನಾಮ ಸಕಲ ಪಾಪ ಪರಿಹಾರ ಮಾಡು. ಎಲ್ಲಾ ನಾಮಗಳು ಪಾಪ ಪರಿಹಾರಕ್ಕೆ.
ಸಹಸ್ರನಾಮನೂ ಪಾಪ ಪರಿಹಾರಕ್ಕೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಚ್ಯುತ, ಅನಂತ, ಗೋವಿಂದ. ಈ ಮೂರು ನಾಮ ಬಹಳ ಮುಖ್ಯ. ಅಚ್ಯುತೇತಿ ಮನಃಪೂತಂ, ಅಚ್ಯುತ ನಾಮದಿಂದ ಮನಸ್ಸು ಶುದ್ಧ ಆಗ್ತದೆ, ಅದರಿಂದ ಮಾಡಿದ ಪಾಪ ಪರಿಹಾರ ಆಗ್ತದೆ. ಅನಂತೇತಿ ಚ ವಾಕ್ಪುನಃ, ಅನಂತ ನಾಮದಿಂದ ವಾಕಿನಿಂದ ಮಾಡಿದ ಪಾಪ ಪರಿಹಾರ. ಗೋವಿಂದೇತಿ ತನುಸ್ಫೂತ, ಗೋವಿಂದ ನಾಮದಿಂದ ಇಡೀ ದೇಹನೇ ಪವಿತ್ರ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಗೋವಿಂದ ಜಾಸ್ತಿ. ಊಟಕ್ಕೆ ಕೂಡಬೇಕಾದ್ರೆ ಗೋವಿಂದ ಅಂತ, ಗೋವಿಂದ ಹಾಕಿದ್ರೆ ಊಟ, ಏಳುವಾಗ ಗೋವಿಂದ, ರಥ ಎಳೆಯುವಾಗ ಗೋವಿಂದ, ಅಂತೂ ಏನಾದ್ರೂ ಕಳೆದು ಹೋದ್ರು ಗೋವಿಂದ ಅಂತೂ ಗೋವಿಂದ ನಾಮ ಜಾಸ್ತಿ ಅಲ್ಲ. ಗೋವಿಂದ ಗೋವಿಂದ ಅಂತಂದ್ರೆ ಅದರಿಂದ ಬಹಳ ಪಾಪ ಪರಿಹಾರದ ಶಕ್ತಿ. ಈಗ ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ಪಾಪ ಮಾಡಿದ ವ್ಯಕ್ತಿ ಅದನ್ನ ನರಕ ಅನುಭವಿಸಲೇಬೇಕು ಅಥವಾ ಪರಿಹಾರಕ್ಕೆ ಏನಾದರೂ ಉಪಾಯ ಉಂಟು ಅಂತ ಕೇಳಿದಾಗ ಹರಿನಾಮ ಸಂಕೀರ್ತನೆ ಮಾಡಬೇಕು ಅಂತ. ಹರಿನಾಮ ಸಂಕೀರ್ತನೆಯಿಂದ ಎಲ್ಲ ಪಾಪಗಳು ಪರಿಹಾರ. ಕರ್ಮಗಳನ್ನು ಮಾಡಬೇಕು, ಬೇರೆ ಬೇರೆ ಕರ್ಮ ಇದೆ, ಯಾವುದು ಉಪಮಾನ ಹೋಮ ಇಂಥದ್ದೆಲ್ಲ ಬಹಳ ದೊಡ್ಡ ದೊಡ್ಡ ಪಾಪ ಪರಿಹಾರ ಆಗ್ತದೆ. ಆದ್ರೆ ಆ ಕರ್ಮ ಮಾಡಿದಾಗಲೂ ಕೂಡ ಕೊನೆಯಲ್ಲಿ ಹರಿನಾಮ ಸಂಕೀರ್ತನೆ ಬೇಕೇ ಬೇಕು. ಅದಕ್ಕೆ ಈ ಭಾಗವತ ಸಪ್ತಾಹ ಇಂಥ ದೊಡ್ಡ ದೊಡ್ಡ ಕರ್ಮ ಮಾಡಿದ ಮೇಲೂ ಕೂಡ ಕೊನೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ವಿಧಿ. 10ನೇ ಸ್ಕಂದದಿಂದ ಹೋಮ ಮಾಡಬೇಕಂತ. ಇಡೀ 10ನೇ ಸ್ಕಂದದಿಂದ ಹೋಮ ಅಂದ್ರೆ ಎಷ್ಟು ದೊಡ್ಡ ಕೆಲಸ. ಅದಾಗದೇ ಇದ್ರೆ ಗಾಯತ್ರಿ ಮಂತ್ರದ ಹೋಮ ಮಾಡ್ರಿ, ಅದೂ ಸಾಧ್ಯ ಇಲ್ಲ ಅಂತಾದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ರಿ ಇಲ್ಲ. ಯಾಕೆ ಅಂದ್ರೆ ಏನು ಕರ್ಮ ಮಾಡುವಾಗ ಅದರಲ್ಲಿ ಲೋಪದೋಷಗಳು ಬಂದಿರ್ತದೆ. ಸಮಗ್ರವಾಗಿ ಕರ್ಮ ಮಾಡಲಿಕ್ಕೆ ಮನುಷ್ಯರಿಗೆ ಶಕ್ತಿ ಇಲ್ಲ. ಏನು ಕರ್ಮ ಮಾಡಿದರೂ ಲೋಪದೋಷ ಆಗಿದೆ. ಅದಕ್ಕೇನು ಮಾಡಬೇಕು? ಎಷ್ಟು ಸ್ಮೃತ್ಯಾಚನಾಮೋಕ್ತ್ಯ ತಪಃಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತ ಭಕ್ತ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಅಂತ ಮಂತ್ರ ತಂತ್ರ ಕ್ರಿಯಾ ಭಕ್ತಿ ಏನು ಹೀನವಾಗಿದ್ದರೂ ಕೂಡ ಎಲ್ಲ ಪರಿಪೂರ್ಣಂ ತದಸ್ತುತೆ. ನೀನು ಪರಿಪೂರ್ಣ ಅಂತ ಸ್ವೀಕಾರ ಮಾಡು, ನಿನ್ನ ನಾಮಕೀರ್ತನೆ ಮಾಡ್ತೇನೆ. ಇದು ಭಗವಂತನ ಕಾರುಣ್ಯನೂ ಹೌದು. ಭಗವಂತನಿಗಾಗಿ ನಾವು ಮಾಡುವ ಕರ್ಮಗಳು ಲೋಪದೋಷ ಆದರೂ ಪರಿಪೂರ್ಣ ಆಯಿತು ಅಂತಾನಂತೆ ಪರಮಾತ್ಮ ಯಾವಾಗ ಅವನು ನಾಮಕೀರ್ತನೆ ಮಾಡಿದ. ಅಷ್ಟು ದಾಕ್ಷಿಣ್ಯದ ಸ್ವಭಾವ. ಮನುಷ್ಯರು ಹೇಳ್ತಿರ್ತಾರೆ ಇಲ್ಲ ಎಲ್ಲ ಪರಿಪೂರ್ಣ ಆಯಿತು ಅಂತ. ಹಾಗೆ ಭಗವಂತನು ಕೂಡ ಪರಿಪೂರ್ಣ ಆಯ್ತಪ್ಪ ಅಂತಾನೆ ಭಕ್ತರಿಗೆ ಯಾವಾಗ ಅವನು ನಾಮಕೀರ್ತನೆ ಮಾಡಿದ ಅಂತ ಹೇಳಿ ಅಜಾಮಿಳನ ಕಥೆ ಹೇಳ್ತಾರೆ. ನಾಮಕೀರ್ತನೆಗೆ ಎಷ್ಟು ಮಹತ್ವ ಇದೆ ಅಂತನ್ನೋದಕ್ಕೆ ಅಜಾಮಿಳನ ಕಥೆ. ಮಹಾಪಾಪಿಷ್ಠನಾಗಿದ್ದ ಅಜಾಮಿಳ ಅಂತ್ಯಕಾಲದಲ್ಲಿ ಯಮದೂತರು ಬಂದಾಗ ಹರಿನಾಮ ನಾರಾಯಣ ಅಂತ ನಾಮಕೀರ್ತನೆ ಮಾಡಿ ಮಗನನ್ನು ಕರೀಲಿಕ್ಕೆ ಹೋದ. ಆದರೆ ಮಗನನ್ನು ಕರೆಯುವಾಗ ಹರಿಸ್ಮರಣೆನೂ ಬಂತವನು. ಹರಿಸ್ಮರಣೆನೂ ಬಂತು, ಭಗವಂತನ ನಾಮಕೀರ್ತನೂ ಆಯಿತು. ವಿಷ್ಣು ದೂತರು ಬಂದು ಯಮದೂತರನ್ನು ಓಡಿಸ್ತಾರೆ. ಅಜಾಮಿಳನ ಜೀವನದಲ್ಲಿ ನಡೆದಂತಹ ಘಟನೆ ಇದು. ಹಾಗಾಗಿ ನರಕಕ್ಕೆ ಹೋಗೋದನ್ನು ತಪ್ಪಿಸ್ಕೊಂಡ, ಯಮದೂತರ ಬಂಧನದಿಂದ ಬಿಡುಗಡೆ ಹೊಂದಿದ. ಆಮೇಲೆ ಅವನು ನಿರಂತರ ಹರಿನಾಮ ಕೀರ್ತನೆ ಮಾಡಿ ಉತ್ತಮವಾದಂತಹ ಮೋಕ್ಷವನ್ನು ಪಡಿತಾನೆ ಅಜಾಮಿಳ. ಅದಕ್ಕೆ ಹೇಳಿದ್ರು, ಈ ದೇಹ ಅನ್ನೋದೊಂದು ಮರ ಇದ್ದಾಗ, ವೃಕ್ಷ. ಮರದ ಮೇಲೆ ಸಾವಿರಾರು ಕಾಗೆಗಳು ಕೂತಾಗ, ಪಕ್ಷಿಗಳು ಕೂತಾಗ ಅದನ್ನು ಓಡಿಸಬೇಕಾದ್ರೆ 1000 ಕಲ್ಲು ಎಸಿಬೇಕಾಗಿದೆ. ಒಂದು ಕಲ್ಲು ಬಿಸಾಡಿದ್ರೆ ಸಾಕು, ಎಲ್ಲ ಕಾಗೆಗಳು ಹಾರಿ ಹೋಗ್ಬಿಡ್ತಾರೆ. ಸಾವಿರಾರು ಜನ ಸೇರಿದಾಗ ಒಂದು ಗುಂಡು ಹಾರಿಸಿದ್ರೆ ಸಾಕು, ಎಲ್ಲ ಕಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಾರೆ. ಅವ್ರಿಗೆ ಹಾರಿಸಬೇಕಾಗಿಲ್ಲ, ಆಕಾಶದ ಕಡೆ ಹಾರಿಸಿದ್ರು ಸಾಕು, ಅವರಿಗೇ ಬಿಡಬೇಕಾಗಿಲ್ಲ. ಆಕಾಶದ ಕಡೆ ಹಾರಿಸಿದ್ರೆ ಸಾಕು, ಎಲ್ಲ ಜನರು ಓಡಿ ಹೋಗ್ತಾರೆ. ಹಾಗೆ ದೇಹ ಅನ್ನೋ ವೃಕ್ಷದಲ್ಲಿ ಬೇಕಾದಷ್ಟು ಪಾಪಗಳು ಕೂಡ್ತಾವಂತೆ. ಈ ದೇಹ ಇರೋದೇ ಪಾಪಗಳು ಕೂತಿರ್ತಾವೆ. ಆದರೆ ಆ ಎಲ್ಲ ಪಾಪ ಪಕ್ಷಗಳು ಹಾರಿ ಹೋಗ್ಬೇಕಾದ್ರೆ ಒಂದು ನಾಮ ಸಾಕನೆ. ಒಂದು ನಾಮ ಸರಿಯಾಗಿ ಶ್ರದ್ಧಾಭಕ್ತಿಯಿಂದ ಹೇಳಿಬಿಟ್ರೆ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ ಅಂತ ಹೇಳಿ ಹರಿನಾಮ ಸಂಕೀರ್ತನೆ ಮಾಡಬೇಕು. ಅದೇ ನರಕ ತಪ್ಪಿಸ್ಕೊಳ್ಳಿಕ್ಕೆ ಉತ್ತಮವಾದ ಪ್ರಾಯಶ್ಚಿತ್ತ ಅಂತ ಹೇಳಿ ಇನ್ನು ಮುಂದೆ ನಾರಾಯಣ ವರ್ಮ ಅನ್ನುವಂತಹ ಒಂದು ಸ್ತೋತ್ರದ ಮಹಿಮೆಯನ್ನು ಕೂಡ ನಿರೂಪಣೆ ಮಾಡ್ತಾರೆ. ನಾಳೆ ಅದನ್ನು